ಬೈ ಎಲೆಕ್ಷನ್ ಬ್ಯಾಟಲ್ನಿಂದ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಪಾರ್ಟಿ ರೌಂಡ್ಸ್ನ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಪ್ರಚಾರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭರ್ಜರಿ ಪ್ರಚಾರ. ಪಂಚಮಸಾಲಿ ಸಮುದಾಯದ ಮತಗಳನ್ನು ಟಾರ್ಗೆಟ್ ಮಾಡಿ ಪ್ರಚಾರ ನಡೆಸ್ತಾ ಇದ್ದಾರೆ ಯತ್ನಾಳರು. ಅವರ ಜೊತೆಗೆ ಪ್ರಚಾರದಲ್ಲಿ ಸಿಸಿ ಪಾಟೀಲ್, ಪ್ರತಾಪ್ ಸಿಂಹ, ಮುರುಗೇಶ್ ನಿರಾಣಿ, ಅರವಿಂದ ಬೆಲ್ಲದ, ಸಿದ್ದು ಸವದಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರುಗಳಿದ್ದಾರೆ. ಹಾಗೆಯೇ ವೇದಿಕಾ ಗೌರವದ ಸನ್ಮಾನ. ನಾನು ಬಿಜೆಪಿಲೇ ಇದ್ದವನು, ಅದಕ್ಕಾಗಿ ಪ್ರಚಾರಕ್ಕೆ ಬಂದಿದ್ದೀನಿ. ಯಾವ್ಯಾವುದೋ ಕಾರಣದಿಂದ ಉಚ್ಚಾಟನೆಯಾಗಿರಬಹುದು. ನಾನು ಪಕ್ಷ ವಿರೋಧಿ ಬ್ಲಾಕ್ ಮೇಲ್ ಮಾಡುವ ಸ್ವಭಾವದವನಲ್ಲ. ಚರಂತಿಮಠ್ ಹಾಗೂ ನಮ್ಮದು ವೈಯಕ್ತಿಕವಾಗಿ ಒಳ್ಳೆ ಸಂಬಂಧ ಇದೆ. ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದೀನಿ ಅಂದ್ರು ಯತ್ನಾಳ್. ಯತ್ನಾಳರು ಪಕ್ಷದಲ್ಲಿ ಇಲ್ಲದೆ ಹೋದ್ರು ನನಗೆ ಆತ್ಮೀಯ ಸ್ನೇಹಿತರು, ಅದಕ್ಕೆ ನನ್ನ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ವೀರಣ್ಣ ಚರಂತಿಮಠ್ ಹೇಳಿದ್ರು. ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಇದೆ. ಮತ್ತು ವೀರಣ್ಣ ಚರಂತಿಮಠ್ ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾವೆ. ರಾಜಕಾರಣದಾಗ ಯಾವ ಪಕ್ಷ ನನ್ನನ್ನು ಬೆಳೆಸೈತಿ ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ, ಮಾನ ಮರ್ಯಾದೆ ಇದ್ರೆ ಹೋಗಬಾರ್ದು ಅಂತೇಳಿ. ಸ್ವಾಭಿಮಾನ ಇದ್ರು ಅವರು ಎಂ ಪಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಹೀಗಾಗಿ ಎಂ ಪಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು, ಅವರಿಗೂ ಸ್ವಾಭಿಮಾನ ಇದೆ. ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗ್ಬೇಕಾಗಿದೆ. ಮರಳಿ ಬಿಜೆಪಿ ಹೋಗಬೇಕಾಗಿದೆ, ಅದಕ್ಕಿಂತ ನಾಟಕ ಮಾಡಿದ್ರೆ ಎಂ ಬಿ ಪಾಟೀಲ್ ನಾನು ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ಸರ್, ಇವತ್ತು ಯತ್ನಾಳ್ ಅವರು ಬಂದಿರುವಂಥ ಸರ್ ಮತ್ತಷ್ಟು ಯಾವ ರೀತಿ ತಮ್ಮ ಬಲ ಸಿಗುತ್ತಾರೆ? ಇಲ್ಲ, ಅವರು ಮೊದಲಾದರೂ ಕೂಡ ಹಿಂದುತ್ವದ ಪರ ಇರುವಂಥ ನಾಯಕರು. ಅವರು ಮೊನ್ನೆನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನಾನು ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ವೀರಣ್ಣ ಚರಂತಿಮಠ್ ನಮ್ಮ ಆತ್ಮೀಯ ಸ್ನೇಹಿತರು, ಅವರು ಚುನಾವಣೆಗೆ ನಾನು ಬರ್ತೀನಿ ಅಂತ ಹೇಳಿದರು. ಆ ಪ್ರಕಾರ ಇವತ್ತು ಅವರ ಸಮಾಜದ ಮೀಟಿಂಗೂ ಇದೆ, ಇವತ್ತು ಬಂದಾರ. ಮತ್ತು ಅವರು ಇನ್ನೂ 2-3 ದಿವಸ ಮುಂದಿನ ದಿನಮಾನದಲ್ಲಿ ಇಲ್ಲಿ ಬಂದು ಪ್ರಚಾರವನ್ನು ಕೂಡ ಮಾಡ್ತಾರೆ. ನಮ್ಮ ಜೊತೆಗೆ ಶಾಸಕರಾದ ಬಿಜೆಪಿ ಮುಖಂಡರಾದ ಅರವಿಂದ್ ಬೆಲ್ಲದವರು ನೇರ ಸಂಪರ್ಕದಲ್ಲಿದ್ದಾರೆ ಬಾಗಲಕೋಟೆಯಿಂದ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಬೆಲ್ಲ ಸಾಹೇಬ್ರು ನಮಸ್ಕಾರ. ನಮಸ್ಕಾರ ಅಜಿತ್ ಅವ್ರೆ. ನಮಸ್ಕಾರ ಪ್ರಶಾಂತ್. ಹೆಂಗದಿರಿ ಸರ್? ಆರಾಮ್, ನೀವು ಹೆಂಗದಿರಿ? ಫಸ್ಟ್ ಕ್ಲಾಸ್ ಸರ್. ನಾವು ಎ ಸಿ ರೂಮ್ನಾಗ ಕೂತ್ಕೊಂಡಿವಿ, ನೀವು ಪ್ರಚಾರ ಬೀದಿ ಬೀದಿಲಿ ಓಡಾಡ್ತಿರ್ತೀರಿ. ಬಿಸಿಲು ಹೆಂಗೈತೆ? ಬಿಸಿಲು ಇವತ್ತು ಲಕ್ಕಿಲಿ ಅಷ್ಟೇನಿಲ್ಲ. ಓಕೆ ಓಕೆ. ವಾತಾವರಣ ಹೆಂಗೆ ಸರ್? ಎಲೆಕ್ಷನ್ ವಾತಾವರಣ ಭಾಳ ಅಂದ್ರೆ ಭಾಳ ಪಾಸಿಟಿವ್ ಇದ್ದಾರೆ. ವೀರಣ್ಣ ಚರಂತಿಮಠ್ ಅವ್ರು ಹಿಂದೆ ಮಾಡಿದ ಕೆಲಸದ ಸಂಬಂಧ ಮತ್ತು ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ವಾತಾವರಣ ಇದೆ. ನಾವು ಆರಂಭದಿಂದ 2 ಕ್ಷೇತ್ರಗಳದ್ದು ತಕಡಿ ಥರ ನೋಡ್ತಾ ಇದ್ವಿ. ಬಿ ಜೆ ಪಿಯ ಪರವಾಗಿ ಯಾವ ಕಡೆ ತಕಡಿ, ಕಾಂಗ್ರೆಸ್ ಪರವಾಗಿ ಯಾವ ಕಡೆ ತಕಡಿ ಅಂತ. ದಾವಣಗೆರೆ ಕಾಂಗ್ರೆಸ್ ಪರವಾಗಿ ಅನ್ನಿಸ್ತಿತ್ತು, ಬಾಗಲಕೋಟೆ ಬಿ ಜೆ ಪಿ ಗೆಲುವಿಗೆ ಅಂದರೆ ಟಫ್ ಫೈಟ್ ಕೊಡ್ತಾರೆ ಬಿ ಜೆ ಪಿಯವರು ಅಂತ ಅನ್ನಿಸ್ತಿತ್ತು. ಈಗ ನೋಡಿದ್ರೆ ದಾವಣಗೆರೆಯಲ್ಲಿ ಸ್ವಲ್ಪ ಬಿ ಜೆ ಪಿ ಕಡೆ ವಾಲ್ತಾ ಇದೆ, ಬಾಗಲಕೋಟೆ ಟಫ್ ಫೈಟ್ ಆಗ್ತಾ ಇದೆ ಅಂತಾರೆ. ನಮ್ಮ ಹೊರಗಡೆಯಿಂದ ನೋಡಿದ ಅಬ್ಸರ್ವೇಷನ್.
ಇಲ್ಲ, ಇದು ಆಕ್ಚುಲಿ ಬಾಗಲಕೋಟೆ ಕ್ಷೇತ್ರ ಹೆಂಗೈತ್ರಿ, ಬಾಗಲಕೋಟೆ ನಗರ ಮತ್ತು ಬಾಗಲಕೋಟೆ ಗ್ರಾಮೀಣ. ಬಾಗಲಕೋಟೆ ನಗರ ಯಾವಾಗಿದ್ದರೂ ಅದು ಹಿಂದುತ್ವದ ವಾತಾವರಣ ಹೆಚ್ಚಿರುವಂಥದ್ದು, ಭಾರತೀಯ ಜನತಾ ಪಕ್ಷ ಪರವಾಗಿದ್ದಂಥ ಕ್ಷೇತ್ರ. ಈ ಸರ್ತಿನೂ ಕೂಡ ನ್ಯಾಚುರಲಿ ಸಿಟಿ ಐತಲ್ಲ, ಭಾಳ ಅಂದ್ರೆ ಭಾಳ ಪಾಸಿಟಿವ್ ಆಗಿ BJP ಪರವಾಗಿ ಐತಿ. ಓಕೆ. ಅದರ ವಿಶೇಷತೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಯೂಶಲಿ ಅದು BJPಗೆ ಅಷ್ಟು ಭಾಳ ಫೇವರೇಬಲ್ ಇರ್ತಿದ್ದಿಲ್ಲ ಮೊದಲು. ಆದರೆ ಈ ಸರ್ತಿ ಅಲ್ಲಿಯೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಟಿಲ್ಟ್ ಐತೆ. ಅಂದ್ರೆ ಆಲ್ಮೋಸ್ಟ್ 70-80% ಒಂದೊಂದು ಬೂತ್ದಲ್ಲಿ ಪೂರ್ತಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಗ್ರಾಮೀಣ ಭಾಗದಲ್ಲಿ ಕೂಡ ಐತೆ. ಹಾಗಾಗಿ ನಂಗೆ ಅನಿಸ್ತೈತಿ ದೊಡ್ಡ ಲೀಡ್ ತೊಗೊಂಡು ಚರಂತಿ ಮಠ ಅವರು ಆರಿಸ್ಬಿಡ್ತಾರೆ. ಆದರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಬ್ಬ ಶಾಸಕ ಮೃತಪಟ್ಟಾಗ ಅವರ ಮನೆಯವರು ಒಬ್ಬರು ಎಲೆಕ್ಷನ್ ನಿಂತಾಗ ಅನುಕಂಪ ಅವ್ರಿಗೆ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತಲ್ಲ. ಯೂಶಲಿ ಹಂಗಾಕೈತ್ರಿ. ಆದ್ರೆ ಇದು ಇಲ್ಲೂ ಕೂಡ ಇದು ಆಶ್ಚರ್ಯ ಅಂತಂದ್ರೆ ಅದು ವಾತಾವರಣನೇ ಇಲ್ಲ ಇಲ್ಲಿ. 23ಕ್ಕೂ 26ಕ್ಕೆ ಏನು ಡಿಫ್ರೆನ್ಸ್ ಅದ? ಸಿಟಿಯಲ್ಲಿ ಗ್ರಾಮೀಣ ಎಲ್ಲ ಕಡೆನೂ ಬೆಲ್ಲದವ್ರು 23ಕ್ಕೆ ನನಗನ್ಸೋ ಮಟ್ಟಿಗೆ ಎರಡು ವಿಷಯ ಇತ್ತು ರೀ. 23ಕ್ಕೆ ಒಂದು ಭಾರತೀಯ ಜನತಾ ಪಕ್ಷದ ಮೇಲೆ ಅವಾಗ ಸಿಟ್ಟಿತ್ತು ಜನರಿಗೆ. ಆಮೇಲೆ ನಮ್ಮ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಚರಂತಿ ಮಠರ ಬ್ರದರ್ ಎಲೆಕ್ಷನ್ ನಿಂತರು. ಅವೆಲ್ಲ ವಿಷಯಗಳು ಕೂಡ ಅಲ್ಲೇ ನಮಗೆ ಅಫೆಕ್ಟ್ ಆದವು. ಆದರೆ ಈ ಸರ್ತಿ ಅದೇ ವಿಷಯ ಇಲ್ಲ. ಈಗ ಕಾಂಗ್ರೆಸ್ಸಿನ ದುರಾಡಳಿತ, ಅವರು ಭ್ರಷ್ಟಾಚಾರ ಮತ್ತು ಅವ್ರದ್ದೇನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಮಾಡ್ಯಾರ, ಅದು ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಭಾಳ ಅಂದ್ರೆ ಭಾಳ ನಮಗೆ ಜನ ಅದನ್ನು ಗುರುತಿಸ್ಯಾರ. ಹಾಗಾಗಿ ನಮ್ಮ ಪರವಾಗಿ ಅದು ವಾತಾವರಣ ಕ್ರಿಯೇಟ್ ಆಗೈತಿ. ಎಲ್ಲದ್ದು ಚರಂತಿ ಮಠರ ಬಗ್ಗೆ ವೈಯಕ್ತಿಕವಾಗಿ ಅವ್ರ ಬ್ರದರ್ದು ಅಲ್ಲಿ ಈಗ ಅವ್ರ ಬ್ರದರು ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಟ್ರಲ್ಲ ಸರ್, ಹೇಳ್ರಿ ಪ್ರಶಾಂತ್. ಸೇರ್ಕೊಂಡ್ರು ಕೂಡ ಅವ್ರ ಎಲೆಕ್ಷನ್ ನಿಂತ್ಕೊಳ್ಳೋದು ಬೇರೆ, ಹಂಗೆ ಕಾಂಗ್ರೆಸ್ಸಿಗೆ ಸೇರ್ಕೊಳ್ಳೋದು ಬೇರೆ ರೀ. ಹಾಗಾಗಿ ಅದೇನು ಫರ್ಕ್ ಆಗ್ತಾ ಇಲ್ಲ. ಆದರೆ ಈಗ ಸಂಡೂರು, ಶಿಗ್ಗಾಂವ್, ಚನ್ನಪಟ್ಟಣ ಚುನಾವಣೆ ಆಯ್ತಲ್ಲ, ಅಲ್ಲಿಗೂ ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆಗೂ ಏನಂದರೆ ಏನು ಮಹಾನ್ ಕರ್ನಾಟಕದ ರಾಜಕಾರಣದಲ್ಲಿ ಆ ಕಡೆಯಿಂದ ಈ ಕಡೆ ನಡೆದು ಹೋಯಿತು, ಅದಕ್ಕೆ BJP ಪರವಾಗಿ ಗಾಳಿ ಇದೆ ಅಂತಕ್ಕಂಥದ್ದು ನೀವು ಹೇಳ್ತಿದ್ದೀರಿ. ಅಂದರೆ ನನಗಂತೂ ಆ ರೀತಿ ಏನೂ ಕಾಣ್ತಾ ಇಲ್ಲ. ಮೇಲ್ನೋಟಕ್ಕೆ ಸ್ಥಳೀಯವಾಗಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಸಂಡೂರು ಏನಿತ್ತು, ಸಂಡೂರಲ್ಲಿ ಅಲ್ಲಿ ತುಕಾರಾಮ್ ಬಗ್ಗೆ ಆ್ಯಕ್ಚುಲಿ ಒಳ್ಳೆಯ ಅಭಿಪ್ರಾಯ ಇತ್ತು. ಅದ್ರ ಜೊತೆ ಅಲ್ಲೇ ಭಾಳ ಅಂದರೆ ದರ್ ಇಸ್ ಎ ಲಾಂಗ್ ಹಿಸ್ಟ್ರಿ ಫಾರ್ ಸಂಡೂರು ಪಾಲಿಟಿಕ್ಸ್ ಬಿಕಾಸ್ ಆಫ್ ಮೈನಿಂಗ್ ಅಂದು. ಹಾಗಾಗಿ ಅಲ್ಲೇ ತುಕಾರಾಮ್ ಅವರ ಇದು ಆರಿಸಿ ಬಂದಿರೋದು. ಅದೇ ರೀತಿ ಚನ್ನಪಟ್ಟಣದಲ್ಲಿ ನಮ್ಮ ಕ್ಯಾಂಡಿಡೇಟ್ ಯೋಗೇಶ್ವರ್. ಆ್ಯಕ್ಚುಲಿ ಕಾಂಗ್ರೆಸ್ಸಿಗೆ ಕ್ಯಾಂಡಿಡೇಟ್ ಕೂಡ ಅಲ್ಲಿದ್ದಿಲ್ಲ. ಹಾಗಾಗಿ ಅಲ್ಲಿ ಚನ್ನಪಟ್ಟಣದಲ್ಲಿ ನಮ್ಮ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಗೆ ಹೋಗಿ ಆರಿಸಿ ಬಂದಂಗೆ ಆಯ್ತದು. ಹಾಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ದಿಗ್ಜಿತಲ್ಲ, ಅದು ಯೋಗೇಶ್ವರದ ವೈಯಕ್ತಿಕ ಗೆಲುವಿದ್ದಂಗೆ ಬಂದಿರ್ತಿ. ಶಿಗ್ಗಾಂವದಲ್ಲಿ ಅಲ್ಲಿ ಬೇರೆ ಬೇರೆ ವಿಷಯ ಐತಿ. ಶಿಗ್ಗಾಂವ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದರು. ಅದಾದಮೇಲೆ ಸುಮಾರು ಒಂದು 56 ಜನ ನಮ್ಮ ಪಾರ್ಟಿಯಿಂದ ನಿಂತ್ಕೋಬೇಕಂತೇಳಿ ಆಕಾಂಕ್ಷಿಗಳಿದ್ದರು. ಆ ಆಕಾಂಕ್ಷಿಗಳು ಯಾವಾಗ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಪಕ್ಷದ ಒತ್ತಾಯದ ಮೇಲೆ ಅನಿವಾರ್ಯವಾಗಿ ಬೊಮ್ಮಾಯಿಯವ್ರಿಗೆ ತಮ್ಮ ಮಗನ ನಿಲ್ಲಿಸ್ಬೇಕಾಯ್ತು. ಆವಾಗ ಆ ಆಕಾಂಕ್ಷಿಗಳಲ್ಲಿ ದೊಡ್ಡ ಪ್ರಮಾಣದ ನಿರಾಶೆ ಆಯಿತು. ಅದು ನನಗನ್ಸಿಮಟ್ಟಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಅದು ಹೊಡೆತ ಕೊಡ್ತೀರಿ ನಮಗೆ. ಬಟ್ ಬೆಲ್ಲದವರು ನಾವು ನೋಡ್ತಾ ಇದ್ದೀವಿ ನಿಧಾನವಾಗಿ ದಾವಣಗೆರೆ, ಬಾಗಲಕೋಟೆ ಒಳಗೆ BJPಯ ಒಳ ಜಗಳ ಏನು ದಿನ ಬೆಳಗ್ಗೆ ಎದ್ರೆ ಒಂದು ಒಳ ಜಗಳ ಕಾಣ್ತಾ ಇತ್ತು 2-2.5 ವರ್ಷ. ಅದು ಸ್ವಲ್ಪ ತಣ್ಣಗಾದಂತೆ ಕಂಡು ಬರ್ತಾ ಇದೆ. ಅದನ್ನೇನು ಮಾತುಕತೆ ನಡೀತೋ, ನೆಗೋಷಿಯೇಷನ್ ನಡೀತೋ, ಅಂದರೆ ಈ ಒಳ ಜಗಳ ಬಗೆಹರಿಯೋದಕ್ಕೆ ಕಾರಣ ಏನು? ಅಥವಾ ಇದೊಂದು ರೀತಿ ಬರೀ ಚುನಾವಣೆಗೋಸ್ಕರ ಮಾತ್ರ ಒಳ ಜಗಳ ಬಗೆಹರಿದಂತೆ ನಮ್ಗೆ ಕಾಣ್ತಾ ಇದೆ? ಹಾಗಿಲ್ಲ. ಎಲ್ಲ ಒಂದು ಮನೆ ಅಂದಮೇಲೆ ಅದರಲ್ಲಿ ಎಲ್ಲರದು ಒಂದೊಂದು ಒಪಿನಿಯನ್ ಇರ್ತೈತಿ. 5 ಬಳ್ಳು ಒಂದು ಸತ್ತೆ ಇರೋದಿಲ್ಲ. ಆದರೆ ಇವತ್ತು ಏನು ಚುನಾವಣೆ ಬೈ ಎಲೆಕ್ಷನ್ ಐತಿ, ಇದು ಪಕ್ಷದ ಚುನಾವಣೆ ಐತಿ. ಹಾಗಾಗಿ ಇಲ್ಲೆಲ್ಲರೂ ಕೂಡಿ ಇದು ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ದಂಗೆ ಎಲ್ಲರೂ ಕೂಡಿ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ನ್ಯಾಚುರಲಿ ಒಂದು ಡಿಫ್ರೆನ್ಸ್ ಇದ್ದಿದ್ದು ಇಂಥ ಸಂದರ್ಭದಲ್ಲಿ ಸಮೀಪ ಬರೋಕೆ ಅನುಕೂಲ ಆಗ್ತೈತಿ. ಇವತ್ತು ಯಾವ್ದಾರ ಒಂದು ಮನೆಯಲ್ಲಿ ಸಂತೋಷದ ಕಾರ್ಯಕ್ರಮ ಆದ್ರೆ
ಅಥವಾ ದುಃಖದ ವಿಷಯ ಆದಾಗ ಸಹಜವಾಗಿ ಮನೆತನದಲ್ಲಿ ಏನು ಡಿಫ್ರೆನ್ಸಸ್ ಇರ್ತಾವೋ ಕಡಿಮೆ ಆಗ್ತಾವೋ, ಜನ ಸಮೀಪ ಬರ್ತಾರೆ ಒಬ್ರಿಗೊಬ್ಬರಿಗೆ. ಅದೇ ರೀತಿ ಇವತ್ತು ಈ ಚುನಾವಣೆ ಐತಲ್ಲ, ನಮ್ಮ ಪಕ್ಷದಲ್ಲಿ ಏನು ಸ್ವಲ್ಪ ಡಿಫ್ರೆನ್ಸ್ ಇದ್ದಿದ್ದು ಕರೆ, ಅದರ ಡಿಫ್ರೆನ್ಸಸ್ ಎಲ್ಲ ಬಿಟ್ಟು ಎಲ್ಲರೂ ಒಂದು ಕಡೆ ಬರೋಕ್ಕೆ ಅನುಕೂಲ ಆಗೈತೆ. ಬಟ್ ಮೊನ್ನೆ ನಾನೊಂದು ಕೇಳ್ಬೇಕಂತಿದ್ದೆ, ಸಹಜವಾಗಿ ನಾವು ಮೇಲಿನ ಮೇಲೆ ಹೆಚ್ಚು ಫ್ರೀಕ್ವೆಂಟ್ ಆಗಿ ಕೂಡ್ತೇವೆ. ಮೊನ್ನೆ ಈಗ ನೀವು ಯಡಿಯೂರಪ್ಪನವರ ಏನೊಂದು ಸಮಾವೇಶ ಇದೆ ಮೇ 16ಕ್ಕೆ, ಆ ಸಮಾವೇಶದ ತಯಾರಿಗೆ ಹೋಗಿದ್ರಿ. ಸರ್ಕಾರ ಇದ್ದಾಗ ನಿಮಗೂ ಯಡಿಯೂರಪ್ಪನವ್ರಿಗೆ ಸ್ವಲ್ಪ ಮಟ್ಟಿಗೆ ಏನೋ ನಡೆದಿತ್ತಾಗ, ನಿಮ್ಮನ್ನು ಮಂತ್ರಿ ಮಾಡದಂತೆ ಯಡಿಯೂರಪ್ಪನವ್ರಿಗೂ ಬೆಲ್ಲದ ಮಂತ್ರಿ ಆಗೋದು ಬೇಡ ಅಂತ ಹೇಳಿದರು, ಬೆಲ್ಲದ ಯತ್ನಾಳ್ ಯೋಗೇಶ್ವರ್ ಅನ್ನೋದು ನಂಗೆ ನೆನಪಿದೆ. ಬಟ್ ನೀವು ಮೊನ್ನೆ ಈಗ ಏಕಾಏಕಿ ಯಡಿಯೂರಪ್ಪನವ್ರ ಕುಟುಂಬದ ಜೊತೆಗೆ ನಿಮ್ದೊಂದು ಸಂಬಂಧಗಳು ಸುಧಾರಿಸ್ತಾ ಇವೆ. ಅಲ್ಲಿ ನೋಡ್ರಿ, ಏನಾದರೂ ಯಡಿಯೂರಪ್ಪನವರು ಪಕ್ಷಕ್ಕಾಗಿ ಅವ್ರದ್ದು ಕೊಟ್ಟಂಥ ಕೊಡುಗೆ, ಅವ್ರ ದುಡಿಮೆ ಅಪಾರ. ಅವ್ರದ್ದು ಸಂಭ್ರಮ ಅಂತಂದ್ರೆ ಇವತ್ತು ಅದು ಒಂದು ರೀತಿ ಪಕ್ಷದ ಸಂಭ್ರಮ. ಹಾಗಾಗಿ ಇದಕ್ಕೆ ಆ ಮೂಮೆಂಟ್ದಲ್ಲಿ ಏನೋ ಇರ್ಬೋದು, ಆ ಮೂಮೆಂಟ್ದಲ್ಲಿ ಅವರು ಅವ್ರ ನಡುವೆ ಏನಾರ ಸ್ವಲ್ಪ ಬಂದಿರ್ಬೋದು. ಆದ್ರೆ ಅದ್ರ ಬಿಟ್ಟು ಅವ್ರು ಮಾಡಿದಂಥ ಕಾಂಟ್ರಿಬ್ಯೂಷನ್ ನಾವು ಅಲ್ಲಿಗಳಕ್ಕಾಗೋದಿಲ್ಲ. ಹಾಗಾಗಿ ಅವ್ರ ಸಂಭ್ರಮ ಏನೈತಿ, ಪಕ್ಷದ ಸಂಭ್ರಮ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಮಾಡೋಂಥ ಜವಾಬ್ದಾರಿ ಐತಿ ನಮ್ಮ ಮೇಲೆ. ಈ ದಾವಣಗೆರೆಗೆ ಬಂದರೆ ಬೆಲ್ಲದವ್ರೆ, ಈಗ ಮುಸ್ಲಿಂ ಮತಗಳ ವಿಭಜನೆ ಆಗತ್ತೆ ಅಂತಕ್ಕಂಥದ್ದು ಒಂದು ಹೈಪೋಥೆಸಿಸ್ ಕ್ರಿಯೇಟ್ ಆಗಿದೆ. ಬಟ್ ಮುಸ್ಲಿಮರಿಗೂ ಕಾಂಗ್ರೆಸ್ಸಿಗೆ ಓಟ್ ನೀಡದೆ ಬೇರೆ ಅವರೇನು ಬಂದು ಬಿ ಜೆ ಪಿಗೆ ಓಟ್ ಹಾಕಲ್ಲ, ಅಥವಾ ಬಿ ಜೆ ಪಿಯವರು ಇಲ್ಲ ಈ ಬಾರಿ ಓಟ್ ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿದ್ದೀರಾ. ಅವರೇನು ನನಗೇನು ಅನಿಸಲ್ಲ ಬಂದು ಕಾಂಗ್ರೆಸ್ಸನ್ನು ಬಿಟ್ಟು ಬಂದು ನಿಮಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು. ಬಟ್ ಆ ಒಂದು ಹೈಪೋಥೆಸಿಸ್ ಕ್ರಿಯೇಟ್ ಆಗ್ತಿದೆ, ಮುಸ್ಲಿಂ ಮತಗಳ ವಿಭಜನೆ ಆದರೆ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತಕ್ಕಂಥ. ನೋಡ್ರಿ, ಈಗ ಒಂದು ಜನರಲ್ ಎಲೆಕ್ಷನ್ ಇದ್ದಾಗ ಮುಸ್ಲಿಂ ಮತದಾರರಲ್ಲಿ ಏನು ಒಂದು ಹೆದರಿಕೆ ಇರ್ತದಂದ್ರೆ, ಇಲ್ಪ ನಾವು ನಮ್ಮ ಓಟ್ ವಿಭಜನೆ ಅದು ಅಂತಂದ್ರೆ ಹಿಂದುತ್ವದ ಭಾರತೀಯ ಜನತಾ ಪಕ್ಷ ಬರ್ತತೇನೋ ಅಂಥೇಳಿ ಅವ್ರಿಗೆ ಹೆದರಿಕೆ ಇರ್ತದೆ. ಆದರೆ ಆ ಹೆದರಿಕೆ ಬೈ ಎಲೆಕ್ಷನ್ದಿಲ್ಲ. ಯಾಕಂದ್ರೆ 138 ಸೀಟ್ ಇದ್ದು ಇವತ್ತೇನು ಕಾಂಗ್ರೆಸ್ ಪಕ್ಷ ಐತಿ, ಅದು ಗಟ್ಟಿಯಾಗೈತಿ. 1-2 ಸೀಟ್ ಆ ಕಡೆ ಈ ಕಡೆ, ಅದರಲ್ಲಿ ಏನು ಅದಕ್ಕೆ ಫರಕ್ ಆಗೋದಿಲ್ಲ. ಹಾಗಾಗಿ ಆದ್ರೆ ಅವ್ರು ದಾವಣಗೆರೆ ತಮಗೆ ಬೇಕು ಅಂತ ಆ ಸೀಟ್ ಕೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದವರು ಮುಸ್ಲಿಮರಿಗೆ ಆ ಸೀಟ್ ಕೊಟ್ಟಿಲ್ಲ. ಹಾಗಾಗಿ ಇದೊಂದು ಸತ್ತೆ ನಮ್ಮದು ಶಕ್ತಿ ನಾವಿಲ್ಲಿ ಪ್ರದರ್ಶನ ಈಗ ನಾವು ಮಾಡಿದ್ದೀವಿ ಅಂತಂದ್ರೆ, ನಮ್ಮ ಓಟ್ ಹಾಕಿಸ್ಕೊಳ್ಳಾರ್ದ ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ಸ್ ಹೋತಂದ್ರೆ ಮುಂದಿನ ಸರ್ತೆ ಈ ಕ್ಷೇತ್ರದಿಂದ ನಮ್ಮ ಕ್ಯಾಂಡಿಡೇಟಿಗೆ ನಾವು ಕ್ಲೇಮ್ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥ ವಿಚಾರ ಇಟ್ಕೊಂಡು ಅವ್ರು ಈ ಸರ್ತೆ ಓಟ್ ಅವ್ರಿಗೆ ಹಾಕಬಾರ್ದಂತೆ ನಿರ್ಧಾರ ಮಾಡತ್ತಾರೆ. ಹಾಗಾಗಿ ಜನರಲ್ ಎಲೆಕ್ಷನ್ದಲ್ಲಿ ನೀವು ಹೇಳೋದು ಕರೆ, ಅವರು ಬೇರೆ ಕಾಂಗ್ರೆಸ್ಸಿಗೆ ಒಟ್ಟಾಗಿ ಹಾಕ್ಬೋದು. ಆದರೆ ಈ ಎಲೆಕ್ಷನ್ದಾಗ ಅವ್ರಿಗೆ ತಮ್ಮ ಪಾಯಿಂಟ್ ಪ್ರೂವ್ ಮಾಡೋದು ಮೋರ್ ಇಂಪಾರ್ಟೆಂಟ್ ಐತೆ. ಇಲ್ಲ, ನಮ್ಮ ಓಟ್ ಇಲ್ದಂಗೆ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇಲ್ಲಿ ಆರಿಸ್ಬಾರ್ದಿಲ್ಲ, ನಮಗೆ ನೀವು ಕ್ಯಾಂಡಿಡೇಟ್ ಕೊಡೋದು ನೀವು ತಪ್ಪು ಮಾಡಿರಿ, ನಾವು ನಿಮಗೆ ಪಾಠ ಕಲಿಸ್ತೇವೆ ಅಂಥೇಳಿ ಇದನ್ನು ಮಾಡಿ ಮುಂದಿನ ಸರ್ತಿ ಜನರಲ್ ಎಲೆಕ್ಷನ್ನಿಗೆ ತಮಗೆ ಸೀಟ್ ಕೇಳೋರು ಅವರು. ಆದರೆ ಬೆಲ್ಲದ್ರೆ ಈಗ ಬಾಗಲಕೋಟೆ ದಾವಣಗೆರೆಯಲ್ಲಿ ಇನ್ನೊಂದು ಫ್ಯಾಕ್ಟರ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗ್ರೌಂಡಲ್ಲಿ ರಿಪೋರ್ಟರ್ಸ್ಗಳು ನಮ್ಗೆ ಹೇಳ್ತಾ ಇರತಕ್ಕಂಥದ್ದು, ಈಗ ನೋಡಿ 3 ಮಾಸ್ ಲೀಡರ್ಗಳಿದ್ದರು. ಯಡಿಯೂರಪ್ಪನವ್ರು ಭಾಳ ಪ್ರಚಾರ ಏನೋ ನಡೆಸ್ತಾ ಇಲ್ಲ. ಈಗ ದಾವಣಗೆರೆಗೆ ಹೋಗಿದ್ದಾರೆ, ಬಾಗಲಕೋಟೆಗೆ ಹೋಗಿದ್ದಾರೆ, ಭಾಳ ದೊಡ್ಡ ಪ್ರಚಾರ ಏನು ನಡೆಸ್ತಾ ಇಲ್ಲ. ದೇವೇಗೌಡರು ಕೂಡ ಈಗ ಅಷ್ಟೊಂದು ಪ್ರಚಾರವನ್ನು ನಡೆಸಲ್ಲ. ಸಿದ್ದರಾಮಯ್ಯನವರು ಹೋದಾಗ ಕೊನೆಯ 2 ದಿನ 3 ದಿನ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಬಾಗಲಕೋಟೆಯಲ್ಲೂ ಕೂಡ ವಾತಾವರಣ 3 ದಿನಗಳ ಹಿಂದೆ ಇದ್ದದ್ದು ಇವತ್ತಿಲ್ಲ. ದಾವಣಗೆರೆಯಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಹೋದಾಗ ಕುರುಬ ಅಹಿಂದ ಮತಗಳನ್ನು, ಮುಸ್ಲಿಂ ಮತಗಳನ್ನು ಕೂಡ ಕ್ರೋಢೀಕರಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಮಾತ್ರ ಇದೆ. ಹೀಗಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬ ದೊಡ್ಡ ಮಾಸ್ ಲೀಡರ್ ಇವತ್ತು ಯಾರು ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರನ್ನು ಎದುರಿಸುವ ಶಕ್ತಿ ರಾಜ್ಯ ಬಿ ಜೆ ಪಿಗೆ ಉಂಟಾ ಅನ್ನೋದೇ ದೊಡ್ಡ ಪ್ರಶ್ನೆ ಇವತ್ತು. ಇವರು ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ, ಅದನ್ನು ನಾವು ಒಪ್ತೇವೆ. ಆದರೆ ಇವತ್ತು ಆ ಮಾಸ್ ಲೀಡರು, ಆ ಚಾರಿಷ್ಮಾ, ಆ ಕೆಪಾಸಿಟಿ ಸರಿಯಾಗಿ ಉಪಯೋಗ ಆಗಿಲ್ಲ. ಆಮೇಲೆ ಅವ್ರದ್ದೇನು ಕ್ಲೀನ್ ಇಮೇಜ್ ಏನು ಮೊದಲಿತ್ತು, ಅದು ಕ್ಲೀನ್ ಇಮೇಜ್ ಇವತ್ತಿಲ್ಲ. ಅವ್ರದ್ದು ಮೂಢ ಹಗರಣದಿಂದ ಅವ್ರದ್ದು ಪೂರ್ತಿ ಇಮೇಜ್ ಡ್ಯಾಮೇಜ್ ಆಗೈತೆ. ಅದ್ರ ಜೊತೆ ಲಾಸ್ಟ್ 3 ವರ್ಷದಿಂದ ಅವರು ಅತಿಯಾದ ತುಷ್ಟೀಕರಣದ ರಾಜಕಾರಣ ಏನು ಮಾಡಿದ್ದಾರೆ, ಮುಸ್ಲಿಂ ತುಷ್ಟೀಕರಣದ್ದು, ಅದು ಜನರಲ್ಲಿ ಒಂದು ರೀತಿ ವಾಕರಿಕೆ ತೊಗೊಂಬಂದೈತಿ. ಅದ್ರ ಜೊತೆ ಭ್ರಷ್ಟಾಚಾರ, ಎಲ್ಲದರಲ್ಲೂ ಭ್ರಷ್ಟಾಚಾರ ಅದು ಜನರಿಗೆ ಬೇಸರ ಆಗೈತಿರೋದು. ಹಾಗಾಗಿ ನ್ಯಾಚುರಲಿ ಈಗ ಅದು ಮೊದಲಿನ ಸಿದ್ದರಾಮಯ್ಯನವ್ರ ತಾಕತ್ತು ಈಗ ಉಳಿದಿಲ್ಲ. ಈಗ ಅವ್ರ ಕಾರ್ಯಕ್ರಮಕ್ಕೆ ಜನ ಬರ್ಬೋದು, ಅವ್ರದ್ದು ಆದ ಒಂದು ಸೆಟ್ ಫಾಲೋವರ್ಸ್ ಅದಾರ,
ಅವ್ರು ಬರ್ತಾರೆ, ಅವ್ರು ಕೇಕೆ ಹಾಕ್ತಾರೆ, ಚಪ್ಪಾಳೆ ಹಾಕ್ತಾರೆ, ಅದೆಲ್ಲ ಮಾಡ್ತಾರೆ. ಆದ್ರೆ ನಿಜವಾದ ಮತದಾರರಲ್ಲಿ ಏನು ಅವ್ರದ್ದು ಸ್ವಿಂಗ್ ಮಾಡುವಂಥ ಕೆಪಾಸಿಟಿ ಇತ್ತಲ್ಲ ಅದೀಗ ಉಳಿದಿಲ್ಲ ಈಗ ಅವ್ರ ಕಡೆ. ಸರಿ, ಗ್ರೌಂಡ್ ಲೆವೆಲ್ನಾಗ ಓಡಾಡ್ತಿರಲ್ಲ, ಗ್ಯಾರಂಟಿ ಬಗ್ಗೆ ಏನು ಅಭಿಪ್ರಾಯ? ಆನೆಸ್ಟ್ ಅಭಿಪ್ರಾಯ ಹೇಳ್ರಿ, ಬಿಜೆಪಿ ಅಭಿಪ್ರಾಯ ಅಲ್ಲ ನಾನು ಕೇಳೋದು. ಗ್ಯಾರಂಟಿದ ಇಶ್ಯೂನ ಅಲ್ರಿ ಇದು. ಗ್ಯಾರಂಟಿ ಐತಲ್ಲ ಡನ್ ಆ್ಯಂಡ್ ಓವರ್, ಅದ್ರ ಬಗ್ಗೆ ಏನು ಇಶ್ಯೂನೇ ಇಲ್ಲ. ಓಕೆ, ಅವ್ರು ಹೇಳ್ತಾರೆ, ಕಾಂಗ್ರೆಸ್ನವ್ರು ಆ್ಯಕ್ಚುಲಿ ಅದನ್ನ ಮಾತಾಡತ್ತಾರೆ ಈಗ, ಗ್ಯಾರಂಟಿ ಅಂತೇಳಿ. ಆದ್ರೆ ಗ್ರೌಂಡ್ ಲೆವೆಲ್ದಲ್ಲಿ ಅದ್ರ ಬಗ್ಗೆ ಯಾರಿಗೂ ಏನು ಇದು ಇಲ್ಲ. ಇವತ್ತು ನಾವು ಗ್ಯಾಸ್ ಬಗ್ಗೆ ಬಿಜೆಪಿ ಅವ್ರು ಮಾತಾಡಿದ್ರೆ, ಗ್ಯಾಸ್ ನಾವು ಕೊಟ್ಟೇವಪ್ಪ ಅಂತಂದು ಯಾರು ಕೇಳ್ತಾರೆ? ಯಾರು ಕೇಳೋದಿಲ್ಲ. 5 kg ಅಕ್ಕಿ ನಾವು ಕೊಡ್ತೇವೆ ಅಂತಂದ್ರೆ ಅದ್ರ ಸಂಬಂಧ ಏನು ಓಟ್ ಬೀಳೋದಿಲ್ಲ. ಹಂಗೆ ಗ್ಯಾರಂಟಿದು ಇದು ಅದ ಟೈಪ್ ಆಗ್ಬಿಟ್ಟೈತಿ. ಮತ್ತು ಗ್ರೌಂಡ್ನಾಗ ಏನು ನಡೆಯತ್ತದ ಅಂದ್ರೆ ಬೈ ಎಲೆಕ್ಷನ್ಸ್ ಅಂದ್ರೆ ಬರೀ ರೊಕ್ಕ 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 ಅಂತ ಅಂತೇವೆ ನಾವು ಅನೇಕ ಬಾರಿ ಟಿ ವಿಯಲ್ಲಿ ಕೂತ್ಕೊಂಡು. ಕೆಳಗಡೆ ಏನು ಚರ್ಚೆ ಏನಿದೆ ಬೈ ಎಲೆಕ್ಷನ್ಸ್ನಲ್ಲಿ? ಚರ್ಚೆ ಇದ್ದು ಅದು ಎಲೆಕ್ಷನ್ ಹೊಡ್ತಾ ಈಗ ಎಲೆಕ್ಷನ್ 2 ದಿನ 3 ದಿನ ಇದ್ದಾಗ ಅದು ಶುರು ಆಗ್ತೈತಿ. ನನಗೆ ಅನ್ಸ್ಬಿಟ್ಟು ಅವ್ರು ಕಾಂಗ್ರೆಸ್ದವರು ಬೆಳಗಾವಿಯಿಂದ ಸಚಿವರು ಬಂದು 30 ಕೋಟಿ ಇಲ್ಲಿ ಇಟ್ಟಿದ್ದಾರೆ, ಇಲ್ಲೆಲ್ಲಿ ಇಟ್ಟಿದ್ದಾರೆ, ಬೇರೆಯವ್ರು ಇನ್ನೊಬ್ಬರು ಬಂದು ಇನ್ನೊಂದು ಇಷ್ಟು ರೊಕ್ಕ ಇಲ್ಲಿ ಇಟ್ಟಿದ್ದಾರೆ ಅಂಥದ್ದು ಎಲ್ಲ ಹೇಳ್ತಾರೆ. ಇಲ್ಲೇ ದುಡ್ಡು ಐತಿ, ಇಲ್ಲಿ ದುಡ್ಡು ಐತಿ ಅಂಥೇಳಿ. ಅದ್ರದ್ದು ಇಂಪ್ಯಾಕ್ಟ್ ಇನ್ನೂ ನಮಗೇನು ಆಗಿಲ್ಲ. ಇವತ್ತು ಯತ್ನಾಳ್ರು ಬಂದಿದ್ರಲ್ಲ, ನನಗೆ ಭಾಳ ಪಾಸಿಟಿವ್ ಐತ್ರಿ ಇದು. ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಈ ಯತ್ನಾಳ್ರು ಬಂದಿದ್ರಲ್ಲ ಇವತ್ತು ಪ್ರಚಾರಕ್ಕೆ, ಯತ್ನಾಳ್ರ ಪಾರ್ಟಿಯ ನಾಯಕತ್ವದ ಮೇಲೆ ಭಾರಿ ವಾಗ್ದಾಳಿ ನಡೆಸ್ತಾರೆ. ಅಲ್ಲೇ ಪ್ರಚಾರಕ್ಕೆ ಬಂದೇ ಅವರು ಬಿ ಜೆ ಪಿ ನಾಯಕರನ್ನು ಬೈತಾರೆ, ಆದ್ರೆ ನೀವು ಕರ್ಕೊಂಡು ಅಡ್ಡಾಡ್ತೀರ ಅವ್ರನ್ನ. ಅದು ಹೆಂಗಂದ್ರೆ ಅದ್ರದ್ದು ಇಕ್ವೇಷನ್ಸ್ ಅರ್ಥ ಆಗಲಿಲ್ಲ ನನಗೆ. ಅವ್ರ ಯತ್ನಾಳವ್ರ ಲೀಡರ್ಶಿಪ್ಪು ನಾವು ಅವ್ರದ್ದು ಸ್ವಲ್ಪ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲದ್ರ ಜೊತೆ ನಾವು ಸ್ವೀಕರಿಸ್ಬೇಕಾಗ್ತದೆ. ಅವ್ರ ಸ್ವಭಾವ ಹಂಗೈತಿ. ಅವರು ಬರೀ ಪಾರ್ಟಿ ನಾಯಕತ್ವ ಅಲ್ಲ, ಅಲ್ಲಿ ಎಲ್ಲರಿಗೂ ಅವ್ರಿಗೆ ಚುಡಾಯಿಸೋದು, ಎಲ್ಲರಿಗೂ ಬೈಯೋದು, ಎಲ್ಲಾರ್ದು ಕಾಲ್ ಜಗ್ಗೋದು ಅವ್ರದ್ದು ಸ್ವಭಾವ. ಈಗ ದೇಶದೊಳಗೆ ಮೋದಿ ಅವ್ರನ್ನ ಬೈದ್ರೆ ನೀವು ಅಡ್ಡಾಡಿಸ್ತೀರೇನು ಬಿಜೆಪಿ ಅವರು? ತಗೊಳ್ಳೋದು ಅವಶ್ಯಕತೆ ಇಲ್ಲ ಏನ್ರಿ ಬೆಲ್ಲದ ಸಾಹೇಬ್ರೆ, ಮೋದಿ ಅವ್ರನ್ನ ಬೈದ್ರೆ ಅಡ್ಡಾಡಿಸ್ತೀರೇನು ನೀವು ಇಡೀ ದೇಶದೊಳಗೆ ಎಲ್ಲಾದ್ರೂ ಅವ್ರನ್ನ? ಈಗ ಯಡಿಯೂರಪ್ಪನವ್ರನ್ನ ಬೈದ ಮೇಲೆ ಹೆಂಗೆ ಅಡ್ಡಾಡಿಸ್ತೀರಿ? ಅರ್ಥ ಆಗಲಿಲ್ಲ ನನಗೆ. ಅದಕ್ಕೆ ಇವತ್ತು ಸತೆ ಯಡಿಯೂರಪ್ಪನವ್ರು ಏನು ಬೈಲಿಲ್ಲ, ಇವತ್ತು ಬೈಯುವಂಥ ಕೆಲಸ ಮಾಡಲಿಲ್ಲ ಅವರು. ತೋರಿಸ್ತೇನೆ ಬೇಕಾದ್ರೆ ಬೈಟ್ ನಾನು ತೋರಿಸ್ತೇನೆ. ಕ್ಯಾಂಡಿಡೇಟ್ ಪರವಾಗಿ ಅತ್ಯಂತ ಬ್ಯಾಲೆನ್ಸ್ಡ್ ಆಗಿ ಮಾತಾಡಿದ್ರು ಇವತ್ತು. ಬ್ಯಾಲೆನ್ಸ್ ಆಗಿ ಮಾತಾಡ್ಯಾರ ಇವತ್ತು. ಹಂಗೇನು ಭಾಳ ಒನ್ ಸೈಡೆಡ್ ಅಥವಾ ಯಾರ ವಿರುದ್ಧಾಗಿ ಹಂಗೇನು ಮಾತಾಡಿಲ್ಲ. ಸೊ ಉಳಿದಿದ್ದೆಲ್ಲ ಇರಲಿ, ಭಿನ್ನ ಮತ ಅಂತೂ ಶಮನ ಆಯಿತು. ಇನ್ನೊಂದು ಮಾತಿ, ಯತ್ನಾಳ್ ಅವ್ರಿಗೂ ಚರಂತಿ ಮಠರಿಗೂ ಸೇಮ್ ಪ್ರಾಬ್ಲಮ್ ಅಂತಾರೆ. ಇಬ್ಬರಿಗೂ ಹೃದಯ ಮತ್ತು ಬಾಯಿಯ ನಡುವೆ ಫಿಲ್ಟರ್ ಇಲ್ಲ ಅಂತ. ಅಂದರೆ ಮನಸ್ಸಿನಾಗ ಇದ್ದಿದ್ದೆಲ್ಲ ಹೇಳಿ ಹಿಂಗಾಗಿ ಭಾಳ ಜನರನ್ನ ಹರ್ಟ್ ಮಾಡ್ತಾರೆ, ವಿರೋಧ ಕಟ್ಕೋತಾರೆ ಅಂತ. ಅದರ ಇಂಪ್ಯಾಕ್ಟ್ ಕಾಣಿಸುತ್ತೆ ನಿಮಗೆ ಬಾಗಲಕೋಟೆಯಲ್ಲಿ? ಹೆಂಗಿರ್ತೈತ್ರಿ ಇದು ಸಾರ್ವಜನಿಕ ಜೀವನದಾಗ ಯಾರ್ದು ಒಂದು ಸ್ಟ್ರೆಂತ್ ಇರ್ತೈತಲ್ಲ ಅದು ಅವ್ರದ್ದು ವೀಕ್ನೆಸ್ ಕೂಡ ಆಗ್ತದೆ. ಇವತ್ತು ಯಡಿಯೂರಪ್ಪನವ್ರದ್ದು ಕೂಡ ಅವ್ರದ್ದು ಸ್ಟ್ರೆಂತ್ ಅಂತಂದ್ರೆ ಅವ್ರದ್ದು ಸಿಟ್ಟು, ಆದ್ರೆ ಅವ್ರದ್ದು ವೀಕ್ನೆಸ್ ಕೂಡ ಅವ್ರದ್ದು ಸಿಟ್ಟು. ಹಂಗೆ ಈಗ ಚರಂತಿ ಭಟ್ರದ್ದು ಬಾಯಿ ಮತ್ತು ಅವ್ರದ್ದು ಹೃದಯದ ನಡುವೆ ಫಿಲ್ಟರ್ ಇಲ್ಲ ಅನ್ನೋದು ಅವ್ರದ್ದು ವೀಕ್ನೆಸ್, ಆದ್ರೆ ಅದು ಅವ್ರದ್ದು ಸ್ಟ್ರೆಂತ್. ನಮ್ಮ ತಂದೆಯವ್ರ ಕೇಸ್ದಾಗ ಅವ್ರು ಯಾರಿಗೂ ಟ್ರಾನ್ಸ್ಫರ್ ಲೆಟರ್ ಕೊಡ್ತಿದ್ದಿಲ್ಲ. ಹೌದು, ಅದ್ರ ಸಂಬಂಧ ಅವರು ಒಂದು ಎಲೆಕ್ಷನ್ ಸೋತ್ರ. ಆದ್ರೆ ಮುಂದಿನ ಎಲ್ಲ ಎಲೆಕ್ಷನ್ ಅವ್ರು ಗೆದ್ದಿದ್ದು ಯಾರಿಗೂ ಟ್ರಾನ್ಸ್ಫರ್ಗೆ ಲೆಟರ್ ಕೊಡೋದಿಲ್ಲ ಅಂತೇಳಿ. ಅವ್ರು ಯಾರು ಸುದ್ದಿಗೆ ಹೋಗೋದಿಲ್ಲಪ್ಪ, ಯಾರಿಗೂ ತೊಂದರೆ ಮಾಡೋದಿಲ್ಲ, ಯಾರಿಂದ ಏನು ಅಪೇಕ್ಷೆ ಮಾಡೋದಿಲ್ಲ. ಹಾಗಾಗಿ ಇದ್ರ ಮೇಲೆ ಗೆಲ್ಕೊತ ಹೋದ್ರು ಅವ್ರು. ಸೊ ಇಟ್ ಈಸ್ ಬೋತ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಫಾರ್ ಬೋತ್ ಆಫ್ ದಮ್. ಇವತ್ತು ಯತ್ನಾಳ್ ಅವ್ರ ಸ್ಟ್ರೆಂತ್ ಕೂಡ ಅವ್ರದ್ದು ಏನು ದನ್ ಅಂತ ಅವ್ರೇನು ಮಾತಾಡ್ಕೊತ ಹೋಗ್ತಾರ ಅದ ಅವ್ರ ಸ್ಟ್ರೆಂತ್, ಬಟ್ ಅದ ಅವ್ರದ್ದು ವೀಕ್ನೆಸ್ ಕೂಡ. ಎಸ್, ಒಳ್ಳೆಯದಾಗಲಿ ಬೆಲ್ಲದವರೇ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಬೈ ಎಲೆಕ್ಷನ್ನಲ್ಲಿ ವೀರಣ್ಣ ಚರಂತಿಮಠ ಅವರು ಮನೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಗೋವಿಂದ ಕಾರಜೋಳರಿದ್ರು. ದುರ್ಗಾನಗರ, ಕೆರುಡಿ ಆಸ್ಪತ್ರೆ ಬಡಾವಣೆ ಮುಂತಾದ ಕಡೆಗಳಲ್ಲಿ ವೀರಣ್ಣ ಚರಂತಿಮಠ ಕ್ಯಾಂಪೇನ್. ಪಕ್ಷಕ್ಕೆ
ಇವತ್ತಿನಿಂದ ಪ್ರಚಾರ ಮಾಡ್ತಾ ಇಲ್ಲ ನಾವು. 23ನೇ ತಾರೀಕು ಏನು ನಾಮಿನೇಷನ್ ಕೊಟ್ಟಿವಿ ಅವತ್ತಿನಿಂದನೇ ಪ್ರಚಾರ ಮಾಡ್ತಾ ಇದ್ದೇವೆ. ಇದರೊಳಗೆ ಅಜೆಂಡಾ ಏನಿದೆ, ಅಭಿವೃದ್ಧಿ ಒಂದು ಅಜೆಂಡಾ. ಬಾಗಲಕೋಟೆ ಸಮಸ್ಯೆಗಳು ನಿವಾರಣೆ ಆಗಬೇಕು. ನಾವೇನು ಪ್ರಾರಂಭ ಮಾಡಿದ್ವಿ ಆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡಿಬೇಕು. ಬಿಜೆಪಿಯವರು ಕಳೆತಗಳದ್ರ ಅಂತವ್ರಿಗೆ ಓಟ್ ಹಾಕ್ಬೇಡ್ರಿ ಅನ್ನೋ ಕಾಂಗ್ರೆಸ್ಸಿನವರ ತುಡುಗೆತ್ತವು. ಅವರ ಕಳ್ಳರು, ದೇಶ ಹಾಳು ಮಾಡ್ಯಾರ. ಅವರು ದೇಶಕ್ಕೆ ಏನು ಒಳ್ಳೇದು ಮಾಡ್ಯಾರ. ಅವರು ಹಿಂದೂ ಸಮಾಜ ತುಳಿಯುವಂತ ಕೆಲಸ ಮಾಡ್ತಾರ. ಅವರು ದೇಶದ್ರೋಹದ ಕೆಲಸ ಮಾಡ್ತಾರೆ. ಅವ್ರ ನಾಯಕರು ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನ ಮತ್ತು ದೇಶದ ಬಗ್ಗೆ ಅಗೌರವವಾಗಿ ಮಾತಾಡ್ತಾರೆ. ಅವರು ತುಡುಗೆತ್ತುಗಳವು, ನಾವೇ ಕಳ್ಳೆತ್ತುಗಳು. ನಾವು ಕೆಲಸ ಮಾಡೋರು ಪ್ರಾಮಾಣಿಕವಾಗಿ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಸರ್, ಹೋದಲ್ಲೆಲ್ಲ ಹಿಂದುತ್ವದ ಜಪ ಮಾಡ್ತಾ ಇದ್ದಾರೆ ಸರ್ ಸೀಮೆಯವರೆಲ್ಲ. ನಾವೇನು ಅವರಿಗೆ ಹಿಂದೂಗಳು ಅಲ್ಲ ಅಂತ ನಾವು ಹೇಳಿಲ್ಲ. ನಾನು ಹಿಂದೂಗಳು ಗೆಲ್ಲಬೇಕಂತೂ ಹೇಳಿಲ್ಲ. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕು ಅಂದೆ. ಹಿಂದುತ್ವ ಬೇರೆ, ಹಿಂದೂಗಳು ಬೇರೆ. ಅದನ್ನ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಸಿಗೆ ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ. ಮೇಟಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂದ್ರು KH ಮುನಿಯಪ್ಪನ. ಸಂತೋಷ್ ಲಾಡ್ ಕೂಡ ಪ್ರಚಾರದಲ್ಲಿದ್ದಾರೆ. ಯುದ್ಧ ನಡೀತಿದೆ, ಚುನಾವಣೆ ಪ್ರಚಾರ ನಿಂತಿಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದ ಜನರ ಬಟ್ಟೆ ಧರಿಸಿ ಮೋದಿ ಅಡ್ಡಾಡ್ತಿದ್ದಾರೆ. ನೀವು ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡ್ತೀರಿ. ಮುಸ್ಲಿಂ, ಪಾಕಿಸ್ತಾನ, ಬಾಂಗ್ಲಾದೇಶ ಇವ್ರನ್ನ ಬಿಟ್ಟರೆ ಬೇರೆ ಮಾತಾಡೋದಿಲ್ಲ ಅವರು. ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಹೆಂಗೆ ಅಂತ ಗೊತ್ತಿದೆ. ಮೇಟಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ತಿಮ್ಮಾಪುರ ಇನ್ಚಾರ್ಜ್ ಇದ್ದಾರೆ, ಇಲ್ಲಿ ನಮ್ಮ ನಂಜಾಯಮಟ್ಟ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ಶಾಸಕರು ಮಂತ್ರಿಗಳು ಇಲ್ಲಿ ಕೆಲಸ ಮಾಡ್ತಾರೆ. ಉಮೇಶ್ ಮೇಟಿಯವರು 100% ಗೆಲ್ತಾರೆ. ಯುದ್ಧ ನಡೀತಾ ಇದೆ, ಆದ್ರೆ ಇವರು ಚುನಾವಣೆ ಪ್ರಚಾರ ನಿಲ್ಲೋದಿಲ್ಲ. ಬರೇ ಡ್ರೆಸ್ಸು ಪ್ರಚಾರ ಇಂತ ಒಂದು ಗಿಮಿಕ್ಸ್ ಬಿಟ್ರೆ ಪ್ರಧಾನಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ. ನೀವು ಏನು ಕೇವಲ ಮುಸಲ್ಮಾನ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ 4 ಬಿಟ್ರೆ ಇವತ್ತು ಚುನಾವಣೆ ಮುದ್ದೆ ಏನಿದೆ ತಾವು ಯೋಚನೆ ಮಾಡಿ ನೋಡಿ. ಇವರು ಹಿಂದೂಗಳಿಗೆ ಮೋಸ ಮಾಡಿ ದಾರಿ ತಪ್ಪಿಸಿ ಇವ್ರ ಮಕ್ಕಳುಗಳು ಎಲ್ಲ ಅಮೆರಿಕ, ಫ್ರಾನ್ಸು, ಇಟ್ಲಿಯಲ್ಲಿ ಇವ್ರ ಮಕ್ಕಳು ಹೋಗ್ತಾರೆ. ಯಾರು ದಿನ ಬೆಳಿಗ್ಗೆ ಭಾಷಣ ಮಾಡಿ ಹಿಂದೂದ ಬಗ್ಗೆ ಬಹಳ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಇವ್ರ ಮಕ್ಕಳ ಮೇಲೆ ಯಾವುದೋ ಒಂದು ಕೇಸ್ ಇಲ್ಲ. ಬಿಜೆಪಿ ಮುಖಂಡರು, ಕೇಂದ್ರದ ಸಚಿವರ ಮಕ್ಕಳುಗಳು ಎಲ್ಲರೂ ಯಾರು ಈ ದೇಶದ ಸಿಟಿಜನ್ಶಿಪ್ ಕೂಡ ಇಲ್ಲ. ಬಾಗಲಕೋಟೆ ಅಪ್ಡೇಟ್ಗಳನ್ನ ನೋಡಿದ್ರಿ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಪ್ಡೇಟ್ಗಳು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ರು. ಮುಖ್ಯಮಂತ್ರಿಗಳು ಹಲವು ದೇವಸ್ಥಾನ ಹಾಗೂ ದರ್ಗಾಗೆ ಭೇಟಿ ಕೊಟ್ಟರು. ಮುಖ್ಯಮಂತ್ರಿಗಳ ಜೊತೆಗೆ ಈಶ್ವರ್ ಖಂಡ್ರೆ, MC ಸುಧಾಕರ್, ಶರಣ್ ಪ್ರಕಾಶ್ ಪಾಟೀಲ್, ಪ್ರದೀಪ್ ಈಶ್ವರ್ ಮುಂತಾದವರಿದ್ದರು. ಜೊತೆಗೆ SS ಮಲ್ಲಿಕಾರ್ಜುನ್ ಅವರು ಸಹ. ಸತತ 2ನೇ ದಿನದ ಪ್ರಚಾರ ಇದು. ದುರ್ಗಾಂಬಿಕಾ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋದ್ರು. ಆ ನಂತರ ದರ್ಗಾಗೆ ಭೇಟಿ ಕೊಟ್ಟರು. ದುರ್ಗಮ್ಮ ಅದಕ್ಕೆ ಶಾಂತಿ ಆಗೈತದ ಊರು. ಅಣ್ಣ ಇದು ಇವ್ರ ಫ್ಯಾಕ್ಟ್ರಿ ಐತಲ್ಲ, ನಾವು ದೊಗ್ಗಟ್ಟಿ ಮಲ್ಲಿಕಾರ್ಜುನ ಅವರು ಅಲ್ಲಿಂದಾನೆ ಅಮ್ಮ ಬಂದಿರೋದು. ದೊಗ್ಗತ್ತಿ ಅಂತ 1 ಲಕ್ಷ ಮತ್ತು ಕುರಿ. ಮುಖ್ಯಮಂತ್ರಿಗಳ ವಾಗ್ದಾಳಿ.
ಬಿಜೆಪಿ ಅವರು 4 ವರ್ಷ ಅಧಿಕಾರ ಮಾಡಿ ಏನೂ ಮಾಡಿಲ್ಲ, ಅಭಿವೃದ್ಧಿ ಮಾಡದೆ ಲೂಟಿ ಮಾಡಿದ್ದಾರೆ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಿದೆ ಅಂತ ಬಿಜೆಪಿ ಅವರು ಹೇಳಿದ್ರು. ಲೋಕಸಭಾ ಚುನಾವಣೆ ಆದ್ಮೇಲೆ ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ ಅಂದಿದ್ರು. ಗ್ಯಾರಂಟಿ ನಿಲ್ಲಿಸೋ ಪ್ರಶ್ನೆ ಇಲ್ಲ. ಮುಖ್ಯಮಂತ್ರಿಗಳ ಹೇಳಿಕೆ ಇದು ದಾವಣಗೆರೆ ರಣಕಣದಲ್ಲಿ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ. ಬಿಜೆಪಿಯವರು 4 ವರ್ಷ ಅಧಿಕಾರ ಮಾಡಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರೀ ಲೂಟಿ ಹೊಡೆದರು ರಾಜ್ಯನ ಅಂತಕ್ಕಂಥದ್ದು ಮತದಾರರ ಮನಸ್ಸಿಗೆ ಬಂದಿದೆ. ನಾವು ಮತ್ತೆ ನಂಬಿಕೆ ಬಂದಿದೆ. ಬಿಜೆಪಿಯವರು ಏನೇ ಸುಳ್ಳು ಹೇಳಿದ್ರು ಕೂಡ ಇವು ಜಾರಿ ಆಗದೇ ಇಲ್ಲ ಅಂತ ಹೇಳಿದ್ರು. ಒಂದು ಸಾರಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಆಮೇಲೆ ಕಳೆದ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ಈಗ ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷನೂ ಕೂಡ ಸುಮಾರು 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಸಾಲ ಮಾಡಲೇಬೇಕು. ಸಾಲ ಮಾಡುವಾಗ ಮಿತಿ ಒಳಗಡೆ ಇರಬೇಕು ಸಾಲ. ವಿಜೇಂದ್ರ ಹೇಳದೆ ಸುಳ್ಳು ಹೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ, ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ. ಏನ್ ಮಾಡ್ತಾ ಇದ್ರು ಅವರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಬಜೆಟ್ ಮೇಲೆ ಚರ್ಚೆಗೆ 4.5 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? 5,30,000 ಕೋಟಿ ಅವರು ಸಾಲ ಮಾಡಿದ್ದು ನೇರವಾಗಿ ಅವ್ರಿಗೆ ಲೆಕ್ಕಕ್ಕೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ? ಯಾರು ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ. ಇವ್ರಿಗೆ ಯಾವತ್ತು ಪ್ರೀತಿ ಬಂದಿರೋದು ಹಿಂದ ಮೇಲೆ ಹಿಂದುತ್ವ, ಹಿಂದೂ ಅದು ಬಿಟ್ಟರೆ ಬೇರೆ ಏನಾದ್ರು ಹೇಳ್ತಾರ? ಇವರು ಯಾವತ್ತೂ ಕೂಡ ಬಿಜೆಪಿಯವರು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಇದೆಯಲ್ಲ, ಅದ್ರ ಪರ ಇರೋರು, ಅಂದ್ರೆ ಶ್ರೀಮಂತರ ಪರ ಇರೋರು. ಇಲ್ಲಿ ಸದಾನಂದ ಗೌಡ ಹೇಳ್ದಿಲ್ಲಪ್ಪ ನೀನು. ಸದಾನಂದ ಗೌಡ ಎಲ್ಲರಿಗೂ ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಫ್ರೀಯಾಗಿ ಕರ್ಕೊಂಡು ಹೋಗಿ ಲಂಚ ಎಲ್ಲಿ ನಡೀತದೆ? ಈ ಸಾರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಖಾಲಿ ಇರ್ತಕ್ಕಂಥ ಭರ್ತಿ 7.5 ಲಕ್ಷ ಹುದ್ದೆಗಳನ್ನು ಕೂಡ ಎಲ್ಲನೂ ಭರ್ತಿ ಮಾಡ್ತೀವಿ. ದಾವಣಗೆರೆಯಿಂದ ಕಾಂಗ್ರೆಸ್ ಮುಖಂಡ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರು ನೇರ ಸಂಪರ್ಕದಲ್ಲಿದ್ದರು. ಇನ್ನೊಂದು ಕಡೆ ಬಿಜೆಪಿ ಪ್ರಚಾರ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಶ್ರೀರಾಮುಲು, ರೇಣುಕಾಚಾರ್ಯ ಮುಂತಾದ ನಾಯಕರುಗಳ ಪ್ರಚಾರ. ನಾವೆಲ್ಲರೂ ಕೂಡ ಬಂದಿರುವಂತದ್ದು ಶ್ರೀನಿವಾಸ್ ಅವರನ್ನ ಗೆಲ್ಲಿಸಿ, ಬಿಜೆಪಿಯನ್ನ ಗೆಲ್ಲಿಸಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ. ನಿನ್ನೆನೂ ಕೂಡ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅನ್ನರಾಮಯ್ಯ ಅಂತ ಹೇಳಿದ್ದಾರೆ. ಅನ್ನ ಅಂದ್ರೇನು? ಅಕ್ಕಿ ಕೊಡ್ತಾರಲ್ಲ, ರೇಷನ್ ಅಕ್ಕಿ 5 kg ಕೊಡ್ತಾರೆ. ಯಾರು ಕೊಡ್ತಾರೆ? ಮೋದಿ ಅವರು ಕೊಡೋದು. ಸಿದ್ದರಾಮಯ್ಯ ಅರ್ಧದಲ್ಲಿ ಒಂದು ಕಾಳು ಅಕ್ಕಿನೂ ಸಿದ್ದರಾಮಯ್ಯನವ್ರದಿಲ್ಲ. ಅದರಲ್ಲಿ 5 kg ಅಕ್ಕಿ ಮೋದಿ ಅವ್ರು ಕೊಡೋದು. ಆ ಚೀಲ ಐತಲ್ಲ ಮೇಲೆ, 2 ರೂಪಾಯಿದ ಚೀಲ, ಆ 2 ರೂಪಾಯಿ ಚೀಲ ಮಾತ್ರ ಸಿದ್ದರಾಮಯ್ಯನವ್ರದು. ಈಗ ಅನ್ನರಾಮಯ್ಯ ಅಂತಾರೆ. ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಮೋದಿ ಕೊಟ್ಟಿರೋದನ್ನ ಕನ್ನ ಹಾಕಿ ತಂದಿರುವಂತದ್ದು. ಹಣ SC ಕಾಲೋನಿಗಳಿಗೆ, SC ಅವರಿಗೆ ಲೋನ್ ಕೊಡಕ್ಕೆ, SC ಅವರಿಗೆ
ವಿದ್ಯಾಭ್ಯಾಸಕ್ಕೆ ಹಣವನ್ನ ಇಟ್ಟಿದ್ರು. ಎಲ್ಲ ಸರ್ಕಾರ ಕೊಟ್ಟಿತ್ತು, ನಮ್ಮ ಸರ್ಕಾರ ಬಿಜೆಪಿನೂ ಕೊಟ್ಟಿತ್ತು ಸರ್ಕಾರ. ಸಿದ್ದರಾಮಯ್ಯ ಬಂದ್ಮೇಲೆ 43,000 ಕೋಟಿ ಹಣವನ್ನ SC ST ಹಣವನ್ನ ತೆಗೆದುಬಿಟ್ಟು ದುರುಪಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಲೂಟಿ ಹೊಡೆದಿದ್ದಾರೆ SC-ಗಳ ಹಣವನ್ನ, ST-ಗಳ ಹಣವನ್ನ. ಇಂಥ ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಅಖಾಡದಲ್ಲಿ ಗ್ಯಾರಂಟಿಗಳ ಚರ್ಚೆಯಾಗ್ತಾ ಇದ್ದಾವೆ. ಕಾಂಗ್ರೆಸ್ ಸೋತ್ರೆ ಬಿಜೆಪಿ ಅವರು ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತ ಬಿಜೆಪಿ ನಾಯಕರುಗಳು ಹೇಳಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ವಿರೋಧ ಇಲ್ಲ, ಯೋಜನೆ ಹೆಸರಿನಲ್ಲಿ ಹಣನ ನುಂಗಿ ನೀರು ಕುಡಿಯೋದಕ್ಕೆ ವಿರೋಧ ಅಂತ. ಸದಾನಂದ ಗೌಡರು ಮತ್ತು ಬಿ ಶ್ರೀರಾಮುಲು ಮಾತಾಡಿದರು. ಒಂದು ಅಪಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಅಪಪ್ರಚಾರ ಯಾವಾಗ ಪ್ರಾರಂಭ ಮಾಡ್ತಾರೆ ಹೇಳಿ? ನಾವು ಸೋಲ್ತೇವೆ ಅಂತ ಹೇಳಿದ ತಕ್ಷಣ ಅಪಪ್ರಚಾರಗಳು ಪ್ರಾರಂಭ ಆಗುತ್ತೆ. ಫ್ರೀಬೀಸ್, ಉಚಿತ ಕೊಡುಗೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಬಂದರೆ ಅದನ್ನು ನಿಲ್ಲಿಸಿಬಿಡ್ತಾರೆ ಅಂತೇಳಿ. ಆದರೆ 2 ಸೀಟುಗಳು ಬದಲಾವಣೆ ಆದರೆ ಆಡಳಿತ ಪಕ್ಷಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಆಗುತ್ತೆ. ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಎಲ್ಲ ಕಮ್ಯುನಿಟಿಗಳು ಜಾತಿಗೆ ಎತ್ತಿ ಕಟ್ಟುವಂಥದ್ದು, ವ್ಯಕ್ತಿಗಳೇ ಎತ್ತಿ ಕಟ್ಟುವಂಥದ್ದು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತವನ್ನು ಮರೆತು ತಮ್ಮ ಕುರ್ಚಿಗಾಗಿ ಕಾಳಗ ಮಾಡ್ತಾ ಇರುವಂಥದ್ದು ಎಲ್ಲವನ್ನು ನೋಡೋದಕ್ಕೆ ಒಂದು ನಾವು ತಿಲಾಂಜಲಿ ಹಾಕಬೇಕು. ಹೇಳ್ತಾ ಇದ್ದಂತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ದಾವಣಗೆರೆಯ ಬಾಗಲಕೋಟೆಯಲ್ಲಿ ಗೆದ್ದರೆ ಗ್ಯಾರಂಟಿಗಳು ಬಂದ್ ಮಾಡ್ತಾರಾ ಅಂದೇಳಿ ಆ ಸಿದ್ದರಾಮಯ್ಯರ ಕಂಪನಿ ಹೇಳ್ತಾ ಇತ್ತಂತೆ. ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆನಾ, ಇಲ್ಲಿದ ಕಾಂಗ್ರೆಸ್ ಸರ್ಕಾರ ಇದೆನಾ? ಆದರೆ ಸಿದ್ದರಾಮಯ್ಯರು ಗೊತ್ತಿದೆ, ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ಸಿನ ಪಾರ್ಟಿಗೆ ಸೋಲಿನ ಭೀತಿ ಪ್ರಾರಂಭ ಆಗಿಬಿಟ್ಟಿದೆ. 2018ರಲ್ಲಿ ಚುನಾವಣೆ ನಡೆಯುವಂಥ ಟೈಮಲ್ಲಿ ಅವತ್ತು 2018ರಲ್ಲಿ ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಬೇಕು ಅಂದೇಳಿ ಅವರು ಒಬ್ಬ ದಲಿತ ನಾಯಕ, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಅವತ್ತು ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರನ್ನ ಸೋಲ್ಸೋಂಥ ಕೆಲಸ ಮಾಡುತ್ತೆ. ಸಿದ್ದರಾಮಯ್ಯನವರು ಅವರು ಏನಂದು ಎಲ್ಲಿ ಹೋಲಿಸ್ತಿದ್ರಂದ್ರೆ ಇದು BJP ಪಾರ್ಟಿ ಅಂದ ತಕ್ಷಣ ಕಳ್ಳ ಎತ್ತುಗಳು ಅನ್ನೋಂಥ ರೀತಿಯಲ್ಲಿ ಅವರು ಹೋಲಿಸ್ತಾ ಇದ್ರು, ಕಳ್ಳು ಎತ್ತುಗಳ ಥರ ಹೋಲಿಸ್ತಾ ಇದ್ರು. ಅಂದರೆ ಬಹುಶಃ ನಮ್ಮ BJPಯವರು ಗೋಮಾತೆಯವರು ಇದ್ದಂತೆ, ನಾವೆಲ್ಲರೂ ಕೂಡ ಗೋಮಾತೆಗೆ ಹೋಲಿಸಿರೋದಂಥದ್ದು 5 ತಲೆಮಾರಿಗಳು 10 ತಲೆಮಾರಿಗಳಾಗಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ರಿ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಂಥ ಎಲ್ಲ ಬೊಕ್ಕಸನ್ನು ಖಾಲಿ ಮಾಡಿ ಕಾಂಗ್ರೆಸ್ಸಿನ ಅವ್ರನ್ನ ಯಾವ ರೀತಿಯಲ್ಲಿ ಹೋಲಿಸೋಣ? ನಾನು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಹೆಗ್ಣೆಗಳಿದ್ದಂತೆ ಅವರು, ನಾನು ಹೆಗ್ಣೆಗಳಿಗೆ ಹೋಲಿಸ್ಬೇಕಾಗುತ್ತೆ ಅವ್ರನ್ನ. ಯಾಕಂದ್ರೆ ಈ ರಾಜ್ಯದಲ್ಲಿದ್ದಂಥ ಆಸ್ತಿಪಾಸ್ತಿಗಳನ್ನು ಯಾವ ರೀತಿಯಲ್ಲಿ ಹೆಗ್ಣೆಗಳು ಯಾವ ರೀತಿಯಲ್ಲಿ ಕೆರೀತಾವೋ ಆ ರೀತಿಯಲ್ಲಿ ಕೆರೆದು ಹಾಳು ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಮುಂದುವರಿತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಮುಖಂಡ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಅವರು ದಾವಣಗೆರೆಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರಿಜ್ವಾನ್ ಅರ್ಷದ್ ಅವರೇ. ನಮಸ್ಕಾರ ಪ್ರಶಾಂತ್ ಅವರು. ಅಜಿತ್ ಹನುಮಕ್ಕನವರು ಮತ್ತು ಪ್ರಶಾಂತ್ ನಾಥ್ ಒಟ್ಟೊಟ್ಟಿಗೆ ಇದ್ದೀವಿ. ಓ ಅಜಿತ್ ಅವರು ನಮಸ್ಕಾರ. ಏನು ಸಾದಿಕ್ ಪೈಲ್ವಾನ್ ಬಂದ್ರ ಪ್ರಚಾರಕ್ಕೆ? ಮಾಡ್ತಾ ಇದ್ದಾರಲ್ಲ, ಪ್ರಚಾರ ಮಾಡ್ತಾ ಇದ್ದಾರೆ. ಹೆಂಗೆ ಅನಿಸ್ತಾ ಇದೆ ಸರ್ ವಾತಾವರಣ? ಕಾಂಗ್ರೆಸ್ ಪಕ್ಷದ ಭಾಳಷ್ಟು ನಾಯಕರು ಪ್ರಚಾರ ಮಾಡಿ ನಿಶ್ಚಿತವಾಗ್ಲೂ ಗೆಲ್ತೀವಿ, ಒಳ್ಳೆ ಮಾರ್ಜಿನಿಂದ ನಾವು ಗೆಲ್ತಾ ಇದ್ದೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಮುಸ್ಲಿಂ ಅಸಮಾಧಾನ ಒಂದು ಸ್ವಲ್ಪ ಟೆನ್ಷನ್ ಮಾಡ್ತಾ ಇದೆ ನಿಮಗೆ, ಇಲ್ಲ ಅಂತ ಹೇಳಬೇಡಿ. ಇಲ್ಲ, ಅಸಮಾಧಾನ ಇರುತ್ತೆ, ಇಲ್ಲ ಅಂತಿಲ್ಲ. ಟಿಕೆಟ್ ಕೇಳಿದ್ದೀವಿ, ಸಿಕ್ಕಲಿಲ್ಲ, ಸ್ವಲ್ಪ ಅಸಮಾಧಾನವೂ ಇರುತ್ತೆ. ಬಟ್ ಅದು ಅಸಮಾಧಾನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸ್ಬಿಡ್ತಾರೆ ಅಂತಿಲ್ಲ. ಮುಸ್ಲಿಂ ಮತದಾರರು ಭಾಳ ಪ್ರಜ್ಞಾವಂತ ಮತದಾರರು ಮತ್ತು ಭಾಳ ಸೆಕ್ಯುಲರ್ ಮತದಾರರು. ಯಾವ ಕಾರಣಕ್ಕೂ ಕೋಮುವಾದಿ ಪಕ್ಷ ಯಾವುದೇ ಆಗಿರಲಿ, ಅದು BJP ಆಗಿರಲಿ, SDP ಆಗಿರಲಿ, ಯಾವುದೇ ಕೋಮುವಾದಿ ಪಕ್ಷಕ್ಕೆ ಮುಸ್ಲಿಂ ಮತದಾರರು ಬೆಂಬಲವನ್ನು ಸೂಚಿಸುವುದಿಲ್ಲ. ಓಕೆ, ಬಟ್ ರಿಜ್ವಾನ್ ಇದನ್ನು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತ? ಸರ್ಕಾರ ಇದೆ, ಆಡಳಿತ ಪಕ್ಷ ಇದೆ,
ಘಟಾನುಘಟಿ ನಾಯಕತ್ವ ಇದೆ. ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಕೂತಿದ್ರು. ಈ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯನ್ನು, ಯಾಕಂದರೆ ಈಗ ಸಾದಿಕ್ ಪೈಲ್ವಾನ್ ಕೊನೆಯ ದಿನದ ಮೊದಲೇ ಅವರನ್ನು ನೀವು ಹಿಂತೆಗೆಸ್ಕೊಳ್ಳೋಕ್ಕಾಗಲಿಲ್ಲ, ಮರುದಿನ ಬೆಂಗಳೂರಿಗೆ ಕರ್ಕೊಂಡು ಬಂದು ಹಿಂತೆಗೆಸ್ಬೇಕಾಯಿತು. ನೀವು ಸಲೀಂ ಅಹ್ಮದ್ ದಾವಣಗೆರೆಯಲ್ಲಿ ಇದ್ದದ್ದನ್ನು ನಾವು ನೋಡಿದ್ವಿ. ಇದನ್ನು ಇನ್ನೂ ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದಿತ್ತ? ಇಲ್ಲ, ಅದು ನಾನು ಹೇಳಕ್ಕೆ ಬರಲ್ಲ. ಬಟ್ ಅದರಲ್ಲಿ ನಮ್ಮೆಲ್ಲರದು ಸ್ವಲ್ಪ ತಪ್ಪು ಇದೆ. ಎಲ್ಲರೂ ಅಂದರೆ ನಮ್ಮದು ಕೂಡ, ನಾವು ಅಲ್ಪಸಂಖ್ಯಾತರು ನಾಯಕರು ಅಂತ ನಾವು ಕೇಳ್ಕೊತೀವಿ, ನಮ್ಮದು ಕೂಡ ತಪ್ಪು ಇದೆ. ಯಾಕಂದರೆ ನಾವೆಲ್ಲ ಸೇರಿಕೊಂಡು ಅಬ್ದುಲ್ ಜಬ್ಬಾರ್ಗೇನೆ ಟಿಕೆಟ್ ಕೊಡಬೇಕು ಅಂತ ಒಂದೇ ಹೆಸರು ಇಟ್ಕೊಂಡು ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದು. ಓಕೆ, ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟ್ವರೆಗೂ ಅದು ಸ್ವಲ್ಪ ಸರಿಗೆ ಹೋಗಿಲ್ಲ. ನಾವು ಇನ್ನೂ ಸ್ವಲ್ಪ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಬಹುದಿತ್ತು. ಲೋಕಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ವಿಚಾರ ಮಾಡಿಕೊಂಡು ಹೇಳ್ಬೋದಿತ್ತು. ಅದು ನಾವುಗಳು ಮಾಡೋಕ್ಕಾಗಿಲ್ಲ. ಅವರು ಜಬ್ಬಾರ್ ಅವರು ಆಲ್ರೆಡಿ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಇನ್ನೂ 3.5 ವರ್ಷ ಅವ್ರದ್ದು ಅವಧಿ ಇದೆ. ಮತ್ತು ಅವ್ರಿಗೂ ಸ್ವಲ್ಪ ಮಲ್ಲಿಕಾರ್ಜುನ್ ಅವ್ರಿಗೆ ಪರ್ಸ್ನಲ್ ಸ್ವಲ್ಪ ಡಿಫ್ರೆನ್ಸಸ್ ಇದೆ. ನಾವು ಕೂಡ ಸ್ವಲ್ಪ ಬೇರೆ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ವೈಡ್ಲಿ ಕನ್ಸಲ್ಟೇಷನ್ ಮಾಡ್ಬೋದಿತ್ತು. ಸೊ ಬರೀ ಪಾರ್ಟಿಯಿಂದ ಅಂತಿಲ್ಲ, ನಮ್ಮ ಕಡೆಯಿಂದನೂ ಕೂಡ ಸ್ವಲ್ಪ ಅಲ್ಲ. ಬಟ್ ಈಗ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಗನೇ ಚುನಾವಣೆಗೆ ನಿಂತಿರುವಾಗ ಶಾಮನೂರು ಮಲ್ಲಿಕಾರ್ಜುನ್ ಜಮೀರ್ ಬಗ್ಗೆ ಹೇಳಿದರು, ಇಲ್ಲ ಅವ್ರು ಯಾರ್ರೀ ಇಲ್ಲೆಲ್ಲ ತಲೆ ಹಾಕೋಕ್ಕೆ ಅಂತ ಹೇಳಿದರು. ನಂತರ ಬಂದರೂ ನಡೆಯುತ್ತೆ, ಬರಲಿಲ್ಲ ಅಂದರೂ ನಡೆಯುತ್ತೆ ಅನ್ನುವ ರೀತಿಯ ಹೇಳಿಕೆ ಕೊಟ್ಟರು. ಹೀಗಾಗಿ ಜಮೀರ್ ಮುನ್ಸ್ಕೊಂಡಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇವೆ. ಗೊತ್ತಿಲ್ಲ, ಈಗ ಜಮೀರ್ ಮಾಧ್ಯಮಗಳ ಜೊತೆ ಮಾತನಾಡಿಲ್ಲ. ಬಟ್ ಅವರ ಬೆಂಬಲಿಗ ಒಬ್ಬ ಕಾರ್ಪೊರೇಟರ್ ಬಂದು ಕ್ಷಮೆಯಾಚನೆ ಮಾಡದೆ ಹೋದರೆ ನಾವು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವೋಟ್ ಹಾಕಲ್ಲ ಅನ್ನುವ ಮಟ್ಟಕ್ಕೆ ಹೇಳಿದ್ರು. ಸಲೀಂ ಅಹ್ಮದ್ ನಮ್ಮದೇ ಶೋದಲ್ಲಿ ಬಂದು ಹೇಳಿದರು, ಇಲ್ಲ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ, ಆ ಷಡ್ಯಂತ್ರವನ್ನು ನಾನು ಏಪ್ರಿಲ್ 10ಕ್ಕೆ ಬಿಚ್ಚಿಡ್ತೀನಿ ಅಂತ ಹೇಳಿದರು. ಇದೆಲ್ಲವೂ ಕ್ಯಾಮ್ರಾ ಎದುರುಗಡೆ ನಡೆದಿರ್ತಕ್ಕಂಥದ್ದು ರಿಜ್ವಾನ್. ಹೌದು, ಅದೇ ಇದೆಲ್ಲ ನಮ್ಮಲ್ಲೇ ನಡೆದಿರೋದಲ್ವಾ. ಎಲ್ಲ ಮೈನಾರಿಟಿ ನಮ್ಮ ಲೀಡರ್ಸ್ ಮಧ್ಯನೇ ನಡೀತಾ ಇರ್ತಕ್ಕಂಥದ್ದು. ಮತ್ತು ಭಾಳ ದೊಡ್ಡ ವಿಚಾರದಲ್ಲಿ ಭಾಳ ದೊಡ್ಡ ಯಾರಿಗೂ ವಿರುದ್ಧನೋ ಪರಾನೋ ಅಂಥದ್ದಾಗಿಲ್ಲ ನನ್ನ ಪ್ರಕಾರ. ಅದು ದಟ್ ಈಸ್ ನಾಟ್ ಎನ್ ಇಶ್ಯೂ ಭಾಳಷ್ಟು ಇದ್ದಾವೆ. ಒಂದು ಚುನಾವಣೆ ಅಂದರೆ ಒಂದೇ ಒಂದು ಇಶ್ಯೂ ಇಟ್ಕೊಂಡು ಚುನಾವಣೆಯ ಫಲಿತಾಂಶ ತೀರ್ಮಾನ ಆಗೋದಿಲ್ಲ. ಹಲವಾರು ಇಶ್ಯೂ ಜನರಿಗೆ ಬೇಕಾದಂಥ ಇಶ್ಯೂಗಳಿದ್ದಾವೆ. ಜನ ಅದ್ರ ಬಗ್ಗೆನೂ ಕೂಡ ಜಾಸ್ತಿ ಚಿಂತನೆ ಮಾಡ್ತಾರೆ ಹೊರತು ಬರೀ ಇದು ಒಂದೇ ಇಶ್ಯೂ ಇಟ್ಕೊಂಡು ಯಾರೂ ಮತದಾರರು ತೀರ್ಮಾನ ಮಾಡೋದಿಲ್ಲ. ಇನ್ನೂ ಬೆಟರ್ ಆಗಿ ನಾವೆಲ್ಲ ನನಗನ್ಸುತ್ತೆ. ಶ್ರೀಮಂತ ಬಡವ ಅನ್ನೋ ಒಂದು ಇಶ್ಯೂ ಕೂಡ ಬರ್ತಿದೆ ಅಲ್ಲಿ, ಅಥವಾ ಬಿಜೆಪಿ ಅದನ್ನು ಪ್ರೊಜೆಕ್ಟ್ ಮಾಡ್ತಿದೆ. ಆಯಿತು, ಬಿ ಜೆ ಪಿಯವ್ರಿಗೆ ಕೇಳಬೇಕು, ಬಡವರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ಪಕ್ಷ ಮತ್ತು ಸರ್ಕಾರ ಯಾವುದು? ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥ ಸರ್ಕಾರ ಯಾವುದು? ಅದು ಕಾಂಗ್ರೆಸ್ ಪಕ್ಷ. ನೀವು ಗ್ಯಾರಂಟಿ ವಿರುದ್ಧವಾಗಿದ್ರಿ. ಈ ಬಾರಿನೂ ಅಸೆಂಬ್ಲಿಯಲ್ಲಿ ಅವೈಜ್ಞಾನಿಕ ಗ್ಯಾರಂಟಿಗಳು ನೀವು ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದವರು ನೀವು. ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದವರು ಬಿ ಜೆ ಪಿಯವರು. ಅವ್ರು ಹೆಂಗೆ ಬಡವ್ರ ಪರವಾಗಿ ಆಗ್ತಾರೆ? ಬಡವ್ರ ಪರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾರೆ, ಅದು ಕಾಂಗ್ರೆಸ್ ಸರ್ಕಾರ. ಸೊ ನಾವು ಬಡವ್ರ ಪರವಾಗಿ ಇರ್ತಕ್ಕಂಥವ್ರು ನಾವು. ಸೊ ಆ ಇಶ್ಯೂ ಇಟ್ಕೊಂಡು ಬಿ ಜೆ ಪಿಯವರು ಹೋದರೆ ನಿಶ್ಚಿತವಾಗ್ಲೂ ಸೋಲ್ತಾರೆ ಅಂತ. ಅಲ್ಲಲ್ಲ, ಶಾಮನೂರು ಶಿವಶಂಕರಪ್ಪನವರ ಶ್ರೀಮಂತ ಕುಟುಂಬದಿಂದ ಬಂದಿರುವ ಸಮರ್ಥ್ ವರ್ಸಸ್ ಹಮಾಲಿ ಕುಟುಂಬದಿಂದ ಬಂದಿರುವ ದಾಸಕರಿಯಪ್ಪ ಅಂತ ಆಯಿತು. ಹಾಗಾದರೆ ಅವರು ಒಂದು ತೀರ್ಮಾನಕ್ಕೆ ಬರಬೇಕು ಬಿ ಜೆ ಪಿಯವರು. ಇನ್ನು ಮುಂದೆ ಅವರು ಯಾವುದೇ ಶ್ರೀಮಂತರ ಕುಟುಂಬಕ್ಕೆ ಟಿಕೆಟ್ ಕೊಡೋದಿಲ್ಲ, ರಾಜಕಾರಣಕ್ಕೆ ತೊಗೊಂಡು ಬರೋದಿಲ್ಲ ಅಂತ ಒಂದು ಇಟ್ಕೊಳ್ಳಿ. ಶ್ರೀಮಂತರು ಎಷ್ಟು ಜನ ಬಿ ಜೆ ಪಿಲಿದ್ದಾರೆ, ಎಷ್ಟು ಜನ ಶಾಸಕರಿದ್ದಾರೆ, ಸಂಸದರ ಅಂತ ಲೆಕ್ಕ ಹಾಕ್ಕೊಂಡ್ರೆ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ಎಷ್ಟು, ಬಿ ಜೆ ಪಿ ಅಂತ ಶ್ರೀಮಂತರು ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಇವತ್ತು ಬಿ ಜೆ ಪಿನೇ ಶ್ರೀಮಂತರ ಪಕ್ಷ ಸಂದರ್ಭದಲ್ಲಿ ಈ ಮಾತಂತೂ ನಾವು ಹೇಳೋದೇ ಇಲ್ಲ. ಅವ್ರು ಕಂಟ್ರೋಲ್ ಮಾಡ್ತಾ ಇರೋದೇ ಬಿ ಜೆ ಪಿ ಪಕ್ಷ, ಶ್ರೀಮಂತರು. ಬಟ್ ರಿಜ್ವಾನ್, NSUI ಅಧ್ಯಕ್ಷರಾದಾಗಿಂದ ನೋಡಿದ್ದೀನಿ. ರಿಜ್ವಾನ್, ನೀವು NSUI ಅಧ್ಯಕ್ಷರಾಗಿ ನೋಡಿದ್ದೀನಿ, ಏನೇನು ಸೈಕಲ್ ಹೊಡೆದಿದ್ದೀರಿ ನೋಡಿದ್ದೀನಿ. ನಂತರ ಆಗಿದ್ದ MLA ಭಾಳ ವರ್ಷಗಳ ನಂತರ. ಬಟ್ ನಿಮಗಿದು ಡಿಸ್ಟರ್ಬ್ ಆಗಲ್ವಾ? ನೀವು ಒಂದು ಕೇಡರಿಂದ ಮೇಲೆ ಬಂದಿರತಕ್ಕಂಥವ್ರು,
ಬಹುತೇಕ ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ವಿ ನಾವು. ಸಾಗರ್ ಖಂಡ್ರೆ, ಮೃಣಾಲ್ ಹೆಬ್ಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ, ಸಂಯುಕ್ತ ಪಾಟೀಲ್, ಈಗ ನೋಡಿದರೆ ಶಾಮನೂರ್ ಅವರ ಮೊಮ್ಮಗನಿಗೆ ಅನುಕಂಪದ ಟಿಕೆಟ್ ಅನ್ನುವ ಕಾರಣಕ್ಕೋಸ್ಕರ ಟಿಕೆಟ್ ಕೊಡ್ತಾ ಇದ್ದೀರಿ. ಸಾದಿಕ್ ಪೈಲ್ವಾನ್ರಂಥ ಪಾರ್ಟಿ ದುಡಿದಿರ್ತಕ್ಕಂಥ ವ್ಯಕ್ತಿಗೆ ಟಿಕೆಟ್ ಕೊಡಬೇಕು ಅಂತಂದರೆ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗೆ ಅಂದರೆ ಅವರವರ ಮಕ್ಕಳೇ ರಾಜಕಾರಣಕ್ಕೆ ಬರೋದಾದರೆ ನೀವು ಪಾರ್ಟಿ ಕೇಡರನ್ನು ಹೇಗೆ ನೀವು ಪ್ಯಾಸಿಫೈ ಮಾಡ್ತೀರಿ ಮುಂದಿನ ದಿನಗಳಲ್ಲಿ? ಬಡವ ಶ್ರೀಮಂತ ಅಲ್ಲೂ ಇದೆ ಅಲ್ಲ. ನೋಡಿ, ಅಲ್ಲ ಸರಿ, ತಾವು ಹೇಳ್ತಿರೋದು ಸರಿ ಇದೆ. ಆದರೆ ಒಂದು ಕಡೆ ರಾಜಕಾರಣಿಗಳ ಮಕ್ಕಳು, ನಾಯಕರ ಮಕ್ಕಳು ಬರ್ತಾ ಇರ್ತಕ್ಕಂಥದ್ದು ನಿಜ. ಅಷ್ಟೇ ಸತ್ಯ ಏನಂದರೆ ರಿಜ್ವಾನ್ ಅರ್ಷದ್ ಅಂತವರು, ಶ್ರೀನಿವಾಸ್ ಮಾನೆ ಅಂತವರು, ಯಾಸಿರ್ ಖಾನ್ ಪಠಾನ್ ಅಂತವರು, ನಾನು ಇವತ್ತು ಹಲವಾರು ಹೆಸರು, ಪ್ರದೀಪ್ ಈಶ್ವರ್ ಅಂತವರು, ಕಡೂರ್ ಆನಂದ್ ಅಂತವರು, ನಾನು ಈಗ ಹೇಳ್ತಾ ಹೋದರೆ 50 ಜನ ಶಾಸಕರು, ರಾಜಕಾರಣದ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರು, ಸಂಘಟನೆಯ ಮೂಲಕ ಬಂದಿರತಕ್ಕಂಥವ್ರಿಗೂ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಾನು ಹೇಳ್ಬೋದಲ್ಲ. ಸೊ ಎಷ್ಟು ರಾಜಕಾರಣಿ ಮಕ್ಕಳಿಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ 3 ಪಟ್ಟು ರಾಜಕೀಯದ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥವ್ರು, ಸಂಘಟನೆ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಅವಕಾಶ ಸಿಕ್ಕಿದೆ. ನಾನೇ ನಿಮ್ಮ ಮುಂದೆ ನಾನು ಬೆಳೆದು ಬಂದಿರತಕ್ಕಂಥ NSUI ಯೂತ್ ಕಾಂಗ್ರೆಸ್ಸಿನ ಮುಖಾಂತರ ಬಂದಿರತಕ್ಕಂಥ ಒಬ್ಬ ಯುವಕ. ನನಗೆ ಯಾವುದೋ ರಾಜಕಾರಣದ ನಮ್ಮಪ್ಪ ಮಿನಿಸ್ಟ್ರ್ ಇಲ್ಲ, MLA ಇಲ್ಲ, MP ಇಲ್ಲ, ಒಂದು ಕೊನೆಗಾಗಿ ಕೌನ್ಸಿಲರ್, ಪಂಚಾಯತ್ ಮೆಂಬರ್ ಇಲ್ಲ. ನನಗೆ ಕಾಂಗ್ರೆಸ್ ಪಕ್ಷ ತಾನೇ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಸೊ ಕೆಲವರು ರಾಜಕಾರಣಿಗಳ ಮಕ್ಕಳು ಇದ್ದಾರೆ, ಅದಕ್ಕಿಂತ 3 ಪಟ್ಟು ಜಾಸ್ತಿ ಸಾಮಾನ್ಯ ಜನರ ಮಕ್ಕಳು ಕೂಡ ನಮ್ಮಂಥವ್ರು ಇದ್ದೀವಿ. ಆದರೆ ರಿಜ್ವಾನ್, ಇಡೀ ಕಾಂಗ್ರೆಸ್ ಪಕ್ಷದಿಂದಾನೇ ಇದ್ದೀವಿ. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾವು 2023 ಚುನಾವಣೆಯಲ್ಲಿ ನೋಡಿದ್ವಿ. ಬಹುತೇಕ ನಾನು 100% ಅನ್ನಲ್ಲ, ಆದರೆ 80%, 85%ವರೆಗೆ ಮುಸಲ್ಮಾನರು JDS ಕೂಡ ಡಂಪ್ ಮಾಡಿ ನಿಮ್ಮ ಜೊತೆಗೆ ಬಂದರು 2023. ಆದರೆ ಏಕಾಏಕಿ ಕಳೆದ 15 ದಿನದಲ್ಲಿ ಏನಾಯಿತು? ಮುಸ್ಲಿಂ ಸಮುದಾಯ ನಮಗಿಲ್ಲಿ ಹೊರಗಡೆ ಬಂದು ಚರ್ಚೆಯಲ್ಲಿ ಭಾಗವಹಿಸಿ ಹೇಳ್ತಿದ್ದಾರೆ, ಇಲ್ಲ ಕಾಂಗ್ರೆಸ್ ನಮ್ಗೆ ಸೀಟ್ ಕೊಡಬೇಕಿತ್ತು, ನಮ್ಗೆ ಸೀಟ್ ಕೊಡಲಿಲ್ಲ, ನಮ್ಮ ಸೀಟ್ ಅದು ದಾವಣಗೆರೆ ದಕ್ಷಿಣ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳನ್ನು ಕೂಡ ನಮ್ಮಿಂದ ತೆಗೆದುಕೊಂಡು ಬಿಟ್ಟರೆ. ಅವ್ರ ಪ್ರಶ್ನೆ, ಶಾಮನೂರು ಶಿವಶಂಕರಪ್ಪನವ್ರಿಗೆ 40 ವರ್ಷ ಟಿಕೆಟ್ ಕೊಟ್ರಿ, ಓಕೆ, ಈಗ ಅವ್ರ ಮೊಮ್ಮಗನಿಗೂ ಹೆಂಗೆ ಟಿಕೆಟ್ ಕೊಡ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆಯೊಡನೆ ಮುಸ್ಲಿಂ ಅಸಮಾಧಾನ ಅಂತಕ್ಕಂಥದ್ದು ಶುರು ಆದರೆ ದಟ್ ಈಸ್ ಎಡಿಫೈಸ್ ಆಫ್ ಕಾಂಗ್ರೆಸ್ ವೋಟ್ ಬ್ಯಾಂಕ್. ಈಗ ಹೆಂಗೆ BJPಗೆ ಲಿಂಗಾಯತರ ವೋಟ್ ಬ್ಯಾಂಕ್ ಎಡಿಫೈಸು, ಹಂಗೆ ಕಾಂಗ್ರೆಸ್ಸಿಗೆ ಮುಸ್ಲಿಮರ ವೋಟ್ ಬ್ಯಾಂಕ್ ಒಂದು ಎಡಿಫೈಸ್ ಇದೆ. ಅದು ಎಲ್ಲೋ ಒಂದು ಕಡೆ ಸ್ಲಿಪ್ ಆಗುತ್ತೆ ಅಂತ ಹೇಳಲ್ಲ, ಬೈ ಡಿಫಾಲ್ಟ್ ಅದು ನಿಮ್ಮ ಬಳಿ ನಿಲ್ಬೋದು. ಬಟ್ ಆ ಚರ್ಚೆ ಶುರುವಾಗಿದ್ದು ಕಾಂಗ್ರೆಸ್ಗಂತೂ ಒಳ್ಳೆಯ ಲಕ್ಷಣ ಅಲ್ಲ. ಅಂಥದ್ದೇನಿಲ್ಲ, ಚರ್ಚೆಗಳಾಗಬೇಕು, ಯಾಕಾಗಬಾರ್ದು? ಚರ್ಚೆಗಳಾಗೋದ್ರಲ್ಲಿ ತಪ್ಪಿಲ್ಲ. ಸಮುದಾಯಗಳ ಒಂದು ಅಪೇಕ್ಷೆಗಳು, ಆಕಾಂಕ್ಷೆಗಳು ಇರ್ತಕ್ಕಂಥದ್ದು ತಪ್ಪೇನಿಲ್ಲ. ಕಾಂಗ್ರೆಸ್ ಒಳಗಡೆ ನಾವು ಹೋರಾಟ ಮಾಡಿ ನಾವು ನಮ್ಮ ಹಕ್ಕು ಕೊಡಿ ಅಂತ ಕೇಳ್ತಕ್ಕಂಥದ್ದು ತಪ್ಪೇನಿಲ್ಲ. ಆದರೂ ಸಹ ನಮ್ಮ ಸಮುದಾಯಕ್ಕೆ ಅತಿ ಹೆಚ್ಚು ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದಲ್ಲಿ. ಬೇರೆ ಯಾವ ಪಕ್ಷನೂ ನಮಗೆ ಆ ಥರ ಅವಕಾಶಗಳು ಕೊಡಲ್ಲ. ಹಾಗೆ ನಾವು ಅಲ್ಪಸಂಖ್ಯಾತರು, ಬರೀ ಮುಸಲ್ಮಾನರಲ್ಲ, ಎಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಜಾಸ್ತಿ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಒಂದು ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಒಗ್ಗೂಡಿಸ್ಕೊಂಡು ತೊಗೊಂಡು ಹೋಗುತ್ತಪ್ಪ. ನಮಗೆ ದ್ವೇಷ ಕಾರತಂಗೆ BJP ಏನು ನಮಗೆ ದ್ವೇಷಿಸ್ತಾರಲ್ಲ ಆ ಥರ ದ್ವೇಷ ಮಾಡಲ್ಲ, ನಮಗೂ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಹೋಗ್ತಾರೆ ಅಂತ ನಾವು ವೋಟ್ ಹಾಕಿದ್ದೀವಿ. ಹಾಗೆ ವೋಟ್ ಹಾಕಿದ್ದೀವಿ ಅಂತ ಕೇಳ್ಕೊತಾ ಇದ್ದೀವಿ, ನಮ್ಗೆ ಅಧಿಕಾರ ಜಾಸ್ತಿ ಕೊಡಿ ಅಂತ. ಸೊ ಇದೆಲ್ಲ ನಡೀತಾ ಇರುತ್ತೆ. ಇಟ್ ಈಸ್ ನಾಟ್ ದಿ ಓನ್ಲಿ ಇಶ್ಯೂ ಕನ್ಸರ್ನಿಂಗ್ ದಿ ಮೈನಾರಿಟೀಸ್ ಆರ್ ದಿ ಪೀಪಲ್ ಆಫ್ ದಿ ಸ್ಟೇಟ್. ದೇರ್ ಆರ್ ಮೆನಿ ಮೋರ್ ಇಶ್ಯೂಸ್, ದೇರ್ ಆರ್ ಮೆನಿ ಮೋರ್ ಆಪರ್ಚುನಿಟೀಸ್. ಜಮೀರ್ ಬರ್ತಾರೋ ಈಗ? ಇಲ್ಲಿ ಅಬ್ದುಲ್ ಜಬ್ಬಾರ್ ನಮ್ಮ ಮೀಡಿಯಾ ಫೋಕಸ್ ಇರ್ತಕ್ಕಂಥದ್ದು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಿಮ್ಮ ಮೀಡಿಯಾ ಫೋಕಸ್ಸು ಯಾವಾಗಲೂ ನೈಜ ಜನರ ಇಶ್ಯೂಸ್ ಮೇಲೆ ಇರೋದಿಲ್ಲ. ನಿಮ್ಮ ಮೀಡಿಯಾ ಫೋಕಸ್ ಯಾವುದು ಜಾಸ್ತಿ ಇಶ್ಯೂ ಇಲ್ಲ ಅದ್ರ ಮೇಲೆ ಫೋಕಸ್ ಇರ್ತಕ್ಕಂಥದ್ದೇ ಪ್ರಾಬ್ಲಮ್ ಬಂದಿರೋದು. ಅವರು ಅಲ್ಲಿ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ, ಜವಾಬ್ದಾರಿ ಇದೆ. ಹೌದು ಇದೆ, ಆದರೆ ನೀವು ಅದೇ ಒಂದು ಇಶ್ಯೂ ಇಟ್ಕೊಂಡು ಬೇರೆ ಇಶ್ಯೂನೇ ಇಲ್ಲ ಅಂತ, ಅದೇ ಒಂದು ಇಶ್ಯೂ ಇಟ್ಕೊಂಡು ಬೇರೆ ಇಶ್ಯೂನೇ ಇಲ್ಲ ಅಂತ ನೀವು ಮುಂದುವರಿಸ್ಕೊಂಡು ಹೋದರೆ ಜನರಿಗೆ ಬೇಕಾದಂಥ ಹಲವಾರು ಇಶ್ಯೂಸ್ ಇದ್ದಾವೆ. ಈ ಒಂದು ಚುನಾವಣೆ ಒಂದೇ ಇಶ್ಯೂ ಮೇಲೆ ತೀರ್ಮಾನ ಆಗಕ್ಕೆ ಸಾಧ್ಯನೇ ಇಲ್ಲ. ಪ್ರಶಾಂತ್ ಅವರು, ಅಜಿತ್ ಅವರು, ನಾನು ಹೇಳ್ತಾ ಇದ್ದೀನಿ, ಎಲ್ಲ ಬೇರೆ ಬೇರೆ ಇಶ್ಯೂಸ್ ಇರ್ತವೆ, ಅದಕ್ಕೆಲ್ಲ ಇದು ಮಾಡ್ತೀನಿ. ಮೀಡಿಯಾ ಅಂದ್ರೆ ಬರೀ ಸಿದ್ದರಾಮಯ್ಯ, DK ಶಿವಕುಮಾರ್ ಬಣ ಬಡಿದಾಟ ಕೂಡ ದಾವಣಗೆರೆಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ.
ಈ ಟಿಕೆಟ್ ಹಂಚಿಕೆ ಪ್ರಕ್ರಿಯೆನೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣ ಬಡಿದಾಟ. ಸಿದ್ದರಾಮಯ್ಯನವರು ಡಿ ಕೆ ಅವರು ಒಟ್ಟಾಗಿ ಈಗ ಸಿದ್ದರಾಮಯ್ಯನವರು ಪ್ರಚಾರ ಮಾಡ್ತಾ ಇದ್ದಾರೆ, ಡಿ ಕೆ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಇವತ್ತು ರಾತ್ರಿ ಒಟ್ಟಾಗಿ ಬಂದು ಪ್ರಚಾರ ಮಾಡ್ತಾರೆ. ಇದರಲ್ಲಿ ಬಣ ರಾಜಕೀಯ ಎಲ್ಲಿಂದ ಬಂತು ಅಂತ. ಆ ಕಡೆ ಬಿಜೆಪಿಯಲ್ಲೂ ಯಡಿಯೂರಪ್ಪನವರು GM ಸಿದ್ದೇಶ್ವರ್ ಒಟ್ಟೊಟ್ಟಿಗೆ ಇದ್ದಾರಪ್ಪ, ಆದ್ರಿಂದ ಅಲ್ಲೂ ಬಣ ರಾಜಕೀಯ ಇಲ್ಲ ಅನ್ಬೋದಾ? ಅವರಲ್ಲಿ ಏನಾಗಿದೆ ಅಂತೂ ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಒಟ್ಟಾಗಿ ನಾವು ಯೂನಿಫೈಡ್ ಲೀಡರ್ಶಿಪ್ಪಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಾ ಇದ್ದೀವಿ, ಗೆಲ್ತೀವಿ. ನೋಡಿ, ಶಾಮನೂರು ಶಿವಶಂಕರಪ್ಪನವ್ರು 27,000 ಓಟಲ್ಲಿ ಗೆದ್ದಿದ್ದು. ಈ ರಿಸಲ್ಟ್ ಏನಾಗ್ಬೋದು ಅನ್ಸುತ್ತೆ ನಿಮಗೆ? ಮಾರ್ಜಿನ್ ಜಾಸ್ತಿ ಆಗುತ್ತಾ? ಈ ಅಸಮಾಧಾನದ ಕಾರಣ ಮಾರ್ಜಿನ್ ಕಡಿಮೆ ಆಗುತ್ತಾ? ನೆಕ್ ಟು ನೆಕ್ ಫೈಟ್ ಜಾಸ್ತಿ ಆಗುತ್ತೆ? ಇಲ್ಲ, ಇನ್ನೂ ಹೆಚ್ಚಾಗಿ ಮಾರ್ಜಿನ್ ಜಾಸ್ತಿ ಬರುತ್ತೆ. ಓಕೆ, ತಾವು ಈಗ ನಡೀತಾ ಇರ್ತಕ್ಕಂಥ ಯಾವ ರೀತಿ ಇಶ್ಯೂಸು ಸೋಷಿಯಲ್ ಮೀಡಿಯಲ್ಲಿ ಬೇರೆ ಆಗಲಿ ಇದು ಮಾಡೋಕ್ಕೆ ಹೊರಟಿದಾರಲ್ಲ, ಅದೆಲ್ಲ ಒಂದು ಚರ್ಚೆ ಹೌದು, ಆದರೆ ಫೈನಲ್ ತೀರ್ಮಾನಗಳಲ್ಲ. ಫೈನಲ್ ತೀರ್ಮಾನ ಬೇರೆ ರೀತಿ, ಬೇರೆ ಇಶ್ಯೂಸ್ ಮೇಲೆ, ಲಾರ್ಜರ್ ಇಶ್ಯೂಸ್ ಮೇಲೆ ಆಗುತ್ತೆ. ಅಷ್ಟು ಮತದಾರರು ಪ್ರಜ್ಞಾವಂತರು ಇದ್ದಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಗ್ರೌಂಡ್ ಲೆವೆಲಲ್ಲಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಜನರ ಮಧ್ಯೆ ಇದ್ದೀನಿ. ಸೊ ನನಗೆ ಸೆನ್ಸ್ ಇದೆ ಇಲ್ಲಿ ಏನು ನಡೀತಾ ಇದೆ ಅಂತ. ಒಳ್ಳೆ ಮಾರ್ಜಿನಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲುತ್ತೆ ಅಂತ ನನಗೆ ವಿಶ್ವಾಸ. ಬಟ್ ರಿಜ್ವಾನ್, ಪೊಲಿಟಿಕಲ್ ರಿಪೋರ್ಟರ್ ಆಗಿ ನನಗೆ ಇನ್ನೊಂದು ಕುತೂಹಲ ಕೂಡ ಇದೆ, ಈ ಬೈ ಎಲೆಕ್ಷನ್ಸಲ್ಲಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ. ಬಟ್ ನಾನು ಕೇಳಲ್ಲ, ನೀವು ಹೇಳಲ್ಲ. ಬಟ್ ಒಂದು ಒಳ್ಳೇದೇನೆಂದರೆ ಪ್ರಶಾಂತ್ ಅವರು, ಅತಿ ಕಡಿಮೆ ಟೈಮಲ್ಲಿ ಈ ಚುನಾವಣೆ ಆಗ್ತಾ ಇದೆ. ಏಪ್ರಿಲ್ 9ಗೆ ಚುನಾವಣೆ, ಒಂದು 13-14 ದಿವಸದ ಚುನಾವಣೆ ಇಟ್ಟವ್ರೆ ಎಲೆಕ್ಷನ್ ಕಮಿಷನರು. ಅದು ಒಳ್ಳೆಯದು. ಬೈ ಎಲೆಕ್ಷನ್ಸ್ ಯಾವಾಗಲೂ ಹೀಗೆ ಆಗಬೇಕು. ಕಡಿಮೆ ಟೈಮಲ್ಲಿ ಚುನಾವಣೆ ಆದರೆ ಕಡಿಮೆ ಎಫರ್ಟು, ಅನ್ನೆಸೆಸರಿ. ನನಗಂತೂ ಗೊತ್ತಿಲ್ಲ, ನಾವು ಪ್ರಚಾರ ಮಾಡೋರು. ಬಟ್ ಇವತ್ತಿನ ರಾಜಕಾರಣ ಅದು ಸಮಾಜಕ್ಕೆ ಒಳ್ಳೆಯದಲ್ಲ. ಆ ರೀತಿ ದುಡ್ಡಿನ ರಾಜಕಾರಣ ಆದರೆ ಸಮಾಜಕ್ಕೆ ಒಳ್ಳೆಯದಲ್ಲ. ಬಟ್ BJP ಆಪರೇಷನ್ ಕಮಲ ಆದ ನಂತರ 2008 ಮೈನಿಂಗ್ ನಮ್ಮ ಜನಾರ್ದನ್ ರೆಡ್ಡಿ ಅವರು ಈ ರಾಜ್ಯಕ್ಕೇ ಇಂಥ ಒಂದು ಪರಿಸ್ಥಿತಿಗೆ ತಳ್ಳಿಬಿಟ್ರು. ಹಣದಿಂದನೇ ಚುನಾವಣೆ ಆಗುತ್ತೆ ಅಂತ ತೋರಿಸಿ ಈ ರಾಜ್ಯವನ್ನೇ ಹಾಳು ಮಾಡಿಬಿಟ್ರು BJPಯವರು. ಆವಾಗ ಅಲ್ಲಿಂದನೇ ಈ ಪದ್ಧತಿ ಶುರುವಾಗಿದ್ದು, ಇಲ್ಲಾಂದರೆ ರಾಜ್ಯದಲ್ಲಿ ಇರಲಿಲ್ಲ ಈ ಪದ್ಧತಿ. ಥ್ಯಾಂಕ್ ಯು ಸೋ ಮಚ್ ರಿಜ್ವಾನ್ ಅವರೇ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪಂಚರಾಜ್ಯ ಚುನಾವಣೆಗಳ ಭಾಗವಾಗಿ ಸಿ ವೋಟರ್ನವರು ಸಮೀಕ್ಷೆ ಮಾಡಿದ್ದಾರೆ. ನಿನ್ನೆ ಕೇರಳದ ವಿವರಗಳನ್ನು ನೋಡಿದ್ರಿ, ಇವತ್ತು ಪಶ್ಚಿಮ ಬಂಗಾಳದ ಬಗ್ಗೆ ಸಿ ವೋಟರ್ ನುಡಿತಾ ಇರುವ ಭವಿಷ್ಯ ಏನು? ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಸಿ ವೋಟರ್ನ ಸಮೀಕ್ಷೆಯಲ್ಲಿ. ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಅವರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂದ್ರೆ ಉತ್ತಮ ಅಂತ ಹೇಳೋರು 38.5%, 37.9% ಜನ ಕಳಪೆ ಅಂತಾರೆ. ಪರವಾಗಿಲ್ಲ ಅಂತ ಹೇಳೋರು 17.6%. ಸಿಟ್ಟಿದೆ, ಸರ್ಕಾರ ಬದಲಾಗಬೇಕು ಅಂತ 39% ಜನ ಹೇಳಿದ್ರೆ, ಸಿಟ್ಟಿದೆ ಆದರೆ ಸರ್ಕಾರ ಮುಂದುವರಿಲಿ ಅಂತ 33.3% ಜನ ಹೇಳ್ತಾರೆ. ಸಿಟ್ಟಿಲ್ಲ, ಸರ್ಕಾರ ಮುಂದುವರಿಲಿ ಅಂತ 22.9% ಜನ ಹೇಳ್ತಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಕೇಳಿದ್ರೆ 44.2% ಜನ ಮಮತಾ ಬ್ಯಾನರ್ಜಿ ಅಂತಾರೆ. ಸುವೇಂದು ಅಧಿಕಾರಿ ಆಗಬೇಕು ಅಂತ 18.5% ಜನ ಹೇಳ್ತಾರೆ. ಸುಕಾಂತ ಮಜುಮ್ದಾರ್ ಆಗಬೇಕು ಅಂತ 14.6% ಜನ ಹೇಳ್ತಾ ಇದ್ದಾರೆ. ಈ ಸಲದ ವಿಧಾನಸಭಾ ಚುನಾವಣೆಗಳಲ್ಲಿ ಚುನಾವಣಾ ವಿಷಯ ಏನು? 51.7% ಜನ ನಿರುದ್ಯೋಗ ಅಂತಿದ್ದಾರೆ.
ನನ್ನ ಕೇರಳದ ಅಂಕಿ ಸಂಖ್ಯೆಗಳನ್ನು ನೋಡಿದ್ರಿ. ಕೇರಳದ ಮತದಾರ ಕೂಡ ನಿರುದ್ಯೋಗವೇ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ದ. ಭ್ರಷ್ಟಾಚಾರ ಅಂತ 16.2% ಜನ ಹೇಳ್ತಾರೆ. ಬೆಲೆ ಏರಿಕೆ ಅಂತ 9.3% ಜನ ಹೇಳ್ತಾ ಇದ್ದಾರೆ. ಜಾತಿ ಕೋಮುಗಲಭೆಗಳ ವಿಷಯ ಅಂತ 8.2% ಜನ ಹೇಳ್ತಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.